प्रदायक शरणु सिद्धिविनायक शरणु विद्याप्रदायक शरणु पार्वती तनय मूर्ति शरणु मूषिकवाहन शरणु पार्वती तनय मूर्ति शरणु मूषिकवाहन शरणु सिद्धिविनायक शरणु विद्याप्रदायक शरणु सिद्धिविनायक शरणु विद्याप्रदायक निटिलनेत्रनिधि विसुतने नागभूषण प्रियने निटिलनेत्रनिधि विसुतने नागभूषण प्रियने तटित ताकित कोमलांगने तटित ताकित कोमलांगने कर्णकुण्डलधारणे कर्णकुण्डलधारणे शरणु सिद्धिविनायक शरणु विद्याप्रदायक शरणु सिद्धिविनायक शरणु विद्याप्रदायक बट्टमुत्तिन पदकहारणे बाहुहस्त चतुष्षणे बट्टमुत्तिन पदकहारणे बाहुहस्त चतुष्षणे इट्ट तोडुಗೆಯ ಹೇಮ ಕಂಕಣ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರಣಿ ಪಾಶ ಅಂಕುಶಧಾರಣಿ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕವಾಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕವಾಹನ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ. ವಿಶಿಷ್ಟ ಸಿದ್ಧಗಟ್ಟೆ ಬಂಟರ ಸಂಘ ಸಿದ್ಧಗಟ್ಟೆ ವಲಯ ಬಂದಿರುವಂಥ ಅಧ್ಯಕ್ಷರು ರೋಟರಿ ಎನ್ ಪ್ರಕಾಶ್ ಕಾರಂತಿ PDG ರೋಟರಿ ಜಿಲ್ಲೆ ಇವರಿಗೆ ಈ ಕಾರ್ಯಕ್ರಮಕ್ಕೆ
ಈ ಒಂದು ಕಾರ್ಯಕ್ರಮಕ್ಕೆ ಅಂಚೆ ಇಲಾಖೆಯ ಗುರುಪ್ರಸಾದ್ ಮೂಡುಬಿದಿರೆ ಇವರು ನಮ್ಮೊಂದಿಗಿದ್ದಾರೆ. ಸರ್, ತಾವು ವೇದಿಕೆಯ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಉಪಸ್ಥಿತಿಯನ್ನು ಸಹ ಗೌರವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ಪುರುಷೋತ್ತಮ ಪೂಜಾರಿ, ಹೃದ್ರೋಗ ತಜ್ಞರು, ಎಜಿ ಆಸ್ಪತ್ರೆ ಮಂಗಳೂರು, ತಮ್ಮನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಸುರೇಶ್ ಶೆಟ್ಟಿ ಅವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಇರುವ ಸಭಾಧ್ಯಕ್ಷರೇ ಹಾಗೂ ಕಾರ್ಯಕ್ರಮದ ಉದ್ಘಾಟಕರೇ ಹಾಗೂ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಬಹುಸಂಖ್ಯಾತರಾಗಿ ಸಮಾಜದ ಸಂಘಟನೆಯಲ್ಲಿ ತೊಡಗಿಕೊಂಡಿರುವ 2 ಪ್ರಮುಖ ಜಾತಿ ಸಂಘಗಳು, ಬಿಲ್ಲವ ಸಂಘ ಹಾಗೂ ಬಂಟರ ಸಂಘ ಹಾಗೂ ಅಂತಾರಾಷ್ಟ್ರೀಯವಾಗಿ ಗುರುತಿಸಿಕೊಂಡು ಸಮಾಜಮುಖಿ ಸೇವೆಯಲ್ಲಿ ಸಾರ್ಥಕತೆ ಪಡೆದು ಗುರುತಿಸಿಕೊಂಡಿರುವ ರೋಟರಿ ಸಂಸ್ಥೆ. ಇಂತಹ ಸಂಘ ಸಂಸ್ಥೆಗಳು ಸಮಾಜದಲ್ಲಿ ಅದೆಷ್ಟು ಮಹಾನ್ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದಿದೆ. ಅಂತಹ ಕಾರ್ಯಕ್ರಮದಲ್ಲಿ ಕ್ರೀಡೆ, ಮನೋರಂಜನೆ ಇತ್ಯಾದಿಗಳು. ಆದರೆ ಇವೆಲ್ಲವೂ ಕ್ಷಣಿಕ ಸಂತೋಷವನ್ನು ಕೊಡುವ ಕಾರ್ಯಕ್ರಮವಾಗಿರುತ್ತದೆ. ಆದರೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದೈಹಿಕವಾಗಿ, ಮಾನಸಿಕವಾಗಿ ನೆಮ್ಮದಿ ಇರಬೇಕಾದರೆ ಆರೋಗ್ಯದ ಅತ್ಯವಶ್ಯಕತೆ ಬಹಳ ಪ್ರಮುಖ. ಆದ್ದರಿಂದ ಇವೆಲ್ಲವನ್ನು ಕೂಡ ಪರಿಗಣಿಸಿ ಸಮಾಜದ ಪ್ರತಿಯೊಂದು ಧರ್ಮದ, ಪ್ರತಿಯೊಂದು ಜಾತಿಯ, ಪ್ರತಿಯೊಂದು ವರ್ಗದವರ ಜನರ ಆರೋಗ್ಯವು ಉತ್ತಮವಾಗಿರಬೇಕು, ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಬೇಕು ಎನ್ನುವ ಸದಾಶಯದಿಂದ ಇಂದು ಸಾರ್ವಜನಿಕವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಸಮಾಜಮುಖಿ ಚಿಂತನೆಗೆ ಪೂರಕವಾಗಿ ಸಹಕರಿಸಿ ಕಾರ್ಯಕ್ರಮ ಆಯೋಜನೆಗೆ ನಮ್ಮ ಜೊತೆ ಸಹಯೋಗ ನೀಡಿರುವ ಜಿಲ್ಲೆಯ ಪ್ರತಿಷ್ಠಿತ ಎಜೆ ಸಂಸ್ಥೆಯ ವೈದ್ಯರಾದ ಡಾಕ್ಟರ್ ಪುರುಷೋತ್ತಮ್ ರಾಮಯ್ಯ ರವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಇವತ್ತು ನಮ್ಮೊಂದಿಗೆ ಸೇರಿಕೊಂಡ ಎಲ್ಲ ಸಂಸ್ಥೆಗಳು ಕೇವಲ ಮನೋರಂಜನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಸೀಮಿತವಾಗದೆ ಸಮಾಜದ ಸಾಮಾನ್ಯ ಜನರಿಗೆ ಅವಶ್ಯಕತೆ ಇರುವಂತಹ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲು ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮ ಜನಸಾಮಾನ್ಯರಲ್ಲಿ ಬರುವಂತಹ ಸಾಮಾನ್ಯ ರೋಗಗಳ ಬಗ್ಗೆ ಅರಿವು ಮೂಡಿಸುವುದು, ರೋಗ ಬರುವುದನ್ನು ತಡೆಗಟ್ಟುವುದು ಹಾಗೂ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಇಂದು ತುಂಬ ಸಹಕಾರಿಯಾಗುತ್ತದೆ. ರೋಗಕ್ಕೆ ಚಿಕಿತ್ಸೆ ಮಾಡುತ್ತಾ ಕುಗ್ಗಿ ಹೋಗುವ ಬದಲು ರೋಗ ಬರದಂತೆ ಮುಂಜಾಗ್ರತೆ ವಹಿಸಿಕೊಂಡು ಆರೋಗ್ಯ ಕಾಪಾಡುವುದು ನಮ್ಮ ಕೈಯಲ್ಲಿದೆ. ಕಾರ್ಯಕ್ರಮವನ್ನ ಈ ಹೊತ್ತು ಉದ್ಘಾಟಿಸಲಿಕ್ಕಿದ್ದಾರೆ ರೊಟೇರಿಯನ್ ಎನ್ ಪ್ರಕಾಶ್ ಕಾರಂತ್. ಇವರೆಲ್ಲ ಮುಖ್ಯ ಅತಿಥಿಗಳು ಸೇರಿ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆಯ ಸವಿ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ವಿಶೇಷವಾಗಿ 4 ಸೇವಾ ಸಂಸ್ಥೆಗಳು, ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ, ಬಂಟ್ರ ಸಂಘ ಸಿದ್ದಗಟ್ಟೆ, ರೋಟರಿ ಕ್ಲಬ್ ಆಫ್ ಲೊರೆಟೋ ಹಿಲ್ಸ್, ಅದೇ ರೀತಿ ರೋಟರಿ ಕ್ಲಬ್ ಆಫ್ ಸಿದ್ದಗಟ್ಟೆ ಪಲ್ಗುಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇವರ ಸಹಯೋಗದಲ್ಲಿ ಇವತ್ತು ನಡೆಯುತ್ತಿರತಕ್ಕಂತಹ ಈ ಒಂದು ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ, ಅದೇ ರೀತಿ ರಕ್ತದಾನ ಶಿಬಿರ ವಿಶೇಷವಾಗಿ ಇವತ್ತು ನಡೀತಾ ಇದೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು, ಸದಾ ನನ್ನ ಮನದಲ್ಲಿ ಸ್ಥಾಯಿಯಾಗಿರತಕ್ಕಂತಹ ಅಸಿಸ್ಟೆಂಟ್ ಗವರ್ನರ್, ಅದೇ ರೀತಿ ಮಾಜಿ ಪ್ರಿನ್ಸಿಪಾಲರು SDM ಕಾಲೇಜ್ ಉಜಿರೆ ಶ್ರೀಯುತ ಜಯಕುಮಾರ್ ಶೆಟ್ಟರು, ಅದೇ ರೀತಿ ಇವತ್ತು ವಿಶೇಷವಾಗಿ ಬಹಳ ದೊಡ್ಡ ಆಸ್ಪತ್ರೆ, ಬಹಳ ದೊಡ್ಡ ಒಂದು ವೈದ್ಯರಾದರೂ ಕೂಡ ಇಂತಹ ಒಂದು ಸಾಮಾಜಿಕ ಚಟುವಟಿಕೆಯಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಇವತ್ತು ಇಲ್ಲಿ ಭಾಗವಹಿಸಿರೋರು ಡಾಕ್ಟರ್ ಪುರುಷೋತ್ತಮ್ ಪೂಜಾರಿ, ನಿಮಗೂ ವಿಶೇಷವಾಗಿ ಮಾನಿಸುತ್ತಾ, ಹಾಗೆ ಈ 4 ಕ್ಲಬ್ಬಿನ ಅಧ್ಯಕ್ಷರುಗಳಾದ ರೊಟೇರಿಯನ್ ದುರ್ಗಾದಾಸ್ ಶೆಟ್ಟಿ, ವಿಜಯ್ ಫೆರ್ನಾಂಡಿಸ್, ಸಂದೀಪ್ ಶೆಟ್ಟಿ, ಅದೇ ರೀತಿ ಕಿರಣ್ ಕುಮಾರ್ ಮಂಜಿಲ, ನಿಮ್ಮನ್ನು ಗೌರವಿಸುತ್ತಾ, ನನ್ನ ಆತ್ಮೀಯ ಸನ್ಮಿತ್ರರಾಗಿರತಕ್ಕಂತಹ
ರಾಮಚಂದ್ರ ಶೆಟ್ಟಿಗಾರ್, ಅದೇ ರೀತಿ ನಮ್ಮ ಕ್ಲಬ್ಬಿನ ಸದಸ್ಯರಾಗಿರ್ತಕ್ಕಂತಹ ಜಯಪ್ರಕಾಶ್ ಜಕ್ರಿಬೆಟ್ಟು, ಇಲ್ಲಿನ ಹಿರಿಯ ವೈದ್ಯಾಧಿಕಾರಿಗಳು, ಜನಪ್ರಿಯ ವೈದ್ಯರು ಆಗಿರ್ತಕ್ಕಂತಹ ಡಾಕ್ಟರ್ ಸಂಗೀತ, ನಿಮ್ಮನ್ನು ವಿಶೇಷವಾಗಿ ಮಾನಿಸುತ್ತಾ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಆಡ್ಯ ಗಣ್ಯರೇ, ಸಭಾಸದ ಸಜ್ಜನ ಬಂಧುಗಳೇ, ಇವತ್ತು ವಿಶೇಷವಾಗಿ ನಾವು ಒಂದು ಇಂಗ್ಲೀಷ್ನಲ್ಲಿ ಒಂದು ಯುಕ್ತಿ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ನಾವು ಜಾಗೃತರಾಗಿರೋದು, ಜಾಗೃತಿಯಿಂದ ಇರೋದು, ರೋಗ ಬರಲು ಮೊದಲೇ ನಾವು ಎಲ್ಲ ನಮ್ಮ ವೈದ್ಯಕೀಯ ತಪಾಸಣೆ ಮಾಡಿಕೊಂಡು ನಮ್ಮ ಒಂದು ಆರೋಗ್ಯವನ್ನು ಕಾಪಿಡುವ ದೃಷ್ಟಿಯಲ್ಲಿ ಇಂತಹ ಒಂದು ವೈದ್ಯಕೀಯ ಶಿಬಿರ ಇಲ್ಲಿ ಇವತ್ತು ನಡೆಯುತ್ತಿದೆ. ಯಾಕೆ ಅಂತ ಹೇಳಿದರೆ, ಮನುಷ್ಯನಿಗಿರೋದು ಎರಡು, ಯೋಗ, ಭಾಗ್ಯ. ಯೋಗ ಅನ್ನತಕ್ಕಂಥದ್ದು ಅದು ಪರಮಾತ್ಮ ನಮಗೆ ನೀಡತಕ್ಕಂತಹ ಒಂದು ಬಹುಮಾನ. ಅದೇ ರೀತಿ ಭಾಗ್ಯ ಅನ್ನತಕ್ಕಂಥದ್ದು ಇಂತಹ ಆರೋಗ್ಯ, ಇದನ್ನು ನಾವೇ ರೂಪಿಸಬೇಕಾಗಿದೆ. ಅಂತಹ ಭಾಗ್ಯವನ್ನು ನಮ್ಮ ಜೀವನದಲ್ಲಿ ರೂಪಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಇಂತಹ ಒಂದು ವೈದ್ಯಕೀಯ ಶಿಬಿರವನ್ನು ಎಲ್ಲ ಸಾರ್ವಜನಿಕರಿಗೂ ಇದು ಲಭ್ಯವಾಗಬೇಕು ಅನ್ನತಕ್ಕಂತಹ ಒಂದು ವಿಶೇಷವಾದ ಕಳಕಳಿಯಿಂದ ಇಲ್ಲಿ ಆಯೋಜನೆಗೊಂಡಿದೆ. ಮೊದಲಾಗಿ ಈ 4 ಸಂಸ್ಥೆಗಳು, ಬ್ರಹ್ಮಶ್ರೀ ನಾರಾಯಣ ಸಮಾಜ ಸೇವಾ ಸಂಘ, ಬಂಟ್ರ ಸಂಘ, ಲೊರಟೋ ಹಿಲ್ಸ್, ಅದೇ ರೀತಿ ಸಿದ್ದಗಟ್ಟೆ ರೋಟರಿ ಕ್ಲಬ್ನ ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ಮೊದಲಾಗಿ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಬಂಧುಗಳೇ, ಇವತ್ತು ವೈದ್ಯೋ ನಾರಾಯಣೋ ಹರಿ ಅಂದರೆ ವೈದ್ಯರನ್ನು ನಾವು ಪರಮಾತ್ಮನ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾಕೆ ಹೇಳಿದರೆ, ವೈದ್ಯರಲ್ಲಿ ನಾವು ಯಾವುದೇ ಮುಚ್ಚುಮರೆಯನ್ನು ನಾವು ಮಾಡಬಾರ್ದು. ಅವರು ನಮ್ಮನ್ನು ರಕ್ಷಿಸುವವರು, ಅವರು ನಮ್ಮನ್ನು ಕಾಪಿಡುವವರು, ನಮ್ಮ ಜೀವನಕ್ಕೆ ಬರತಕ್ಕಂತಹ ಸಂಕಷ್ಟವನ್ನು ದೂರ ಮಾಡುವವರು. ಈ ನಿಟ್ಟಿನಲ್ಲಿ ಮಹತ್ತರವಾದ ಸ್ಥಾನ ವೈದ್ಯರಿಗೆ ಇದೆ. ಇವತ್ತು ಅವರ ವೈದ್ಯರ ನೇತೃತ್ವದಲ್ಲಿ ನಮ್ಮ ಒಂದು ಆರೋಗ್ಯವನ್ನು ಸಂರಕ್ಷಿಸಬಲ್ಲಂತಹ ಒಂದು ಕಾರ್ಯಕ್ರಮ ಇಲ್ಲಿ ಎಲ್ಲ ಜನಮಾನಸಕ್ಕೆ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಒದಗಬೇಕು ಅನ್ನತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ನಡೀತಾ ಇದೆ. ಬಹುಶಃ ನಮ್ಮ ಜೀವನಕ್ಕೆ ವಿದ್ಯೆ ಮತ್ತು ಆರೋಗ್ಯ ಎರಡು ಬಹಳ ಮುಖ್ಯ. ಇದು ಶ್ರೀಯುತ ನಾರಾಯಣ ಗುರುಗಳು ಹೇಳಿರತಕ್ಕಂತಹ ಒಂದು ಸಂದೇಶವೂ ಹೌದು. ಈ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಆರೋಗ್ಯಮುಖಿ ಕಾರ್ಯಕ್ರಮ ಇಲ್ಲಿ ಇವತ್ತು ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷವನ್ನು, ಸಂಭ್ರಮವನ್ನು ನಮ್ಮ ರೋಟರಿ ಸಂಸ್ಥೆಗೆ ಸಂದಿದೆ. ಅದರ ಒಟ್ಟಿಗೆ ಇವತ್ತು ನಮ್ಮ ರೋಟರಿಯಲ್ಲಿ ಸಾರ್ವಜನಿಕರಿಂದ ಒಂದು ಒಳ್ಳೆಯ ಅಭಿಪ್ರಾಯವನ್ನು ರೂಪಿಸುವ ನಿಟ್ಟಿನಲ್ಲಿ ನಾವು ರೊಟೇರಿಯನ್ಸ್ ಹಲವಾರು ಉತ್ತಮ ಸಂಘ ಸಂಸ್ಥೆಗಳ ಒಟ್ಟಿಗೆ ಸೇರಿ ಅತ್ಯಂತ ದೊಡ್ಡ ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚು ಜನರಿಗೆ ತಲುಪಬೇಕು ಅನ್ನತಕ್ಕಂತಹ ಇವತ್ತು ಒಂದು ಸೂತ್ರದಡಿಯಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಇವತ್ತು ರೊಟೇರಿಯನ್ಸ್ ಇವತ್ತು ಹಮ್ಮಿಕೊಂಡಿದ್ದೇವೆ. ಬಹಳ ಸಂತೋಷ ಆಗಿದೆ. ಅದರ ಒಟ್ಟಿಗೆ ಇವತ್ತು ರಕ್ತದಾನ ಶಿಬಿರವೂ ನಡೀಲಿಕ್ಕಿದೆ. ಇದು ಸಂಗ್ರಹಣೆಯ ಉದ್ದೇಶವಲ್ಲ, ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ, ಒಂದು ಒಳ್ಳೆಯ ಪ್ರೇರೇಪಣೆ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಈ ರಕ್ತದಾನ ಶಿಬಿರ ಇವತ್ತು ನಡೀತಾ ಇದೆ. ಯಾಕೆ ಅಂತ ಹೇಳಿದರೆ, ರಕ್ತಕ್ಕೆ ಪರ್ಯಾಯ ರಕ್ತವೇ, ಇದಕ್ಕೆ ಬೇರೆ ಯಾವುದು ಪರ್ಯಾಯ ಇಲ್ಲ. ಇವತ್ತು ಯಾವುದೇ ಒಂದು ಯೂನಿಟ್ ರಕ್ತ ಇವತ್ತು 4 ಜನರನ್ನು ಇವತ್ತು ರಕ್ಷಿಸ್ತದೆ. ಮೊದಲೆಲ್ಲ ಒಬ್ಬರನ್ನಿಗೆ ಮಾತ್ರ ಇದು ಪ್ರಯೋಜನ ಆಗ್ತಾ ಇದೆ. ಇವತ್ತು ಆ ವಿಂಗಡಣೆಯಿಂದಾಗಿ ಇವತ್ತು 4 ಜನಕ್ಕೆ ಒಂದು ಗುಣಮಟ್ಟವಾದಂತಹ ರಕ್ತ ಈ ರಕ್ತದಾನ ಶಿಬಿರದಿಂದ ಇವತ್ತು ಒದಗುತ್ತಾ ಇದೆ. ಅದರ ಒಟ್ಟಿಗೆ ಈ ವಿಭಜನೆಯಿಂದಾಗಿ ರಕ್ತದ ಹೆಚ್ಚುವರಿ ಬಳಕೆ ಕೂಡ ಇವತ್ತು ಇರುವುದಿಲ್ಲ. 18ರಿಂದ 56 ವರ್ಷದ ಯಾರೂ ಕೂಡ ರಕ್ತದಾನವನ್ನು ಮಾಡ್ಬೋದು. ಅತ್ಯುತ್ತಮವಾಗಿರತಕ್ಕಂತಹ ಬಲಿದಾನ. ಅದರ ಒಟ್ಟಿಗೆ ಇದಕ್ಕೆ ಲಿಮಿಟೇಷನ್ ಕೂಡ ಇದೆ. ಯಾರಿಗೂ ಅತ್ಯಂತ ಹೆಚ್ಚು ಕೊಡಲಿಕ್ಕೂ ಆಗೋದಿಲ್ಲ, ಅತ್ಯಂತ ಹೆಚ್ಚು ಪಡೀಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಇವತ್ತು ಅಂತಹ ಒಂದು ವಿಶೇಷವಾದ ರಕ್ತದಾನ ಶಿಬಿರ ಇಲ್ಲಿ ಆಗಿದೆ. ಅದರ ಒಟ್ಟಿಗೆ ಅತ್ಯಂತ ದೊಡ್ಡ ಒಂದು ಇನ್ಸ್ಟಿಟ್ಯೂಷನ್, AJ ಇನ್ಸ್ಟಿಟ್ಯೂಷನ್. ಯಾಕೆ ಅಂತ ಹೇಳಿದರೆ, ಆರಂಭದಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಅಗತ್ಯ ಇರ್ತದೆ ಇವರು ಸಾರ್ವಜನಿಕರಿಂದ ಮೇಲೆ ಇದ್ದಾರೆ. ಅಂತಹ ಒಂದು ಉನ್ನತ AJ ಇನ್ಸ್ಟಿಟ್ಯೂಟ್ನವರು ಇಂತಹ ಗ್ರಾಮೀಣ ಪ್ರದೇಶಕ್ಕೆ ಬಂದು ಒಂದು ನಮ್ಮ ಜನಮಾನಸಕ್ಕೆ ಸೇವೆಯನ್ನು ಒದಗಿಸುವುದು ಬಹಳ ನಮಗೆಲ್ಲ ಸಂತೋಷ ತಂದಿದೆ. ಅಂತಹ ಒಂದು AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಎಲ್ಲ ಡಾಕ್ಟರ್ಗಳಿಗೆ, ಸಿಬ್ಬಂದಿಗಳಿಗೆ, ಅದೇ ರೀತಿ ಇವತ್ತು ಆಯೋಜಿಸಿರ್ತಕ್ಕಂತಹ 4 ಸಂಸ್ಥೆಯ ಅಧ್ಯಕ್ಷರು, ಎಲ್ಲ ಕಾರ್ಯದರ್ಶಿ, ಎಲ್ಲ ಸದಸ್ಯರಿಗೆ ಕೂಡ ಈ ಸಂದರ್ಭದಲ್ಲಿ
ವಿಶೇಷವಾದ ಕೃತಜ್ಞತೆಯನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸಿ, ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆದು ಆ ಜನಮಾನಸಕ್ಕೆ ಒಂದು ವಿಶೇಷವಾದಂತಹ ಸೇವೆ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಒದಗಿ ಬರುವಲ್ಲಿ ಇನ್ನೂ ಇತರ ಸಂಘ ಸಂಸ್ಥೆಗಳಿಗೆ ಪ್ರೇರೇಪಣೆ ಆಗಲಿ ಅನ್ನತಕ್ಕಂತಹ ಮಾತನ್ನು ವ್ಯಕ್ತಪಡಿಸುತ್ತಾ ಅವಕಾಶಕ್ಕೆ ವಂದನೆಗಳು. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಹಾಗೆಯೇ ಸಿದ್ದಕಟ್ಟೆ ಪರಿಸರದಲ್ಲಿರುವಂತಹ ಎಲ್ಲ ಪ್ರೀತಿಯ ಗ್ರಾಮಸ್ಥರೇ, ಅಂಚೆ ಇಲಾಖೆಯಲ್ಲಿ ಅದೆಷ್ಟೋ ಜನಸಂಪರ್ಕ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಇದೀಗ 3ನೇ ಬಾರಿಗೆ ಈ ಸಿದ್ದಕಟ್ಟೆ ಪರಿಸರದಲ್ಲಿ ಶ್ರೀಯುತ ಅತ್ಯುತ್ತಮ ನಿರೂಪಣೆ ಮಾಡುವಂತಹ ದಿನೇಶ್ ರಾಯ್ ಇವರ ಮುಖೇನ ಇದೀಗ 3ನೇ ಬಾರಿಗೆ ಸಿದ್ದಕಟ್ಟೆ ಪರಿಸರದಲ್ಲಿ ಅಂಚೆ ಇಲಾಖೆಯ ಮುಖೇನ ವಿಶೇಷವಾದ ಅಪಘಾತ ಮತ್ತು ಆರೋಗ್ಯ ವಿಮಾ ಶಿಬಿರವನ್ನು, ಉಚಿತ ಆರೋಗ್ಯ ಶಿಬಿರದ ಒಟ್ಟಿಗೆ ರಕ್ತದಾನ ಶಿಬಿರದ ಒಟ್ಟಿಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿರ್ತೀರಿ. ಮೊದಲನೇದಾಗಿ ಅಂಚೆ ಇಲಾಖೆಯಲ್ಲಿ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ಗಳಿಲ್ಲ. ಯಾವುದೇ ಒಂದು ವಿಷಯಗಳು ತಿಳಿಬೇಕಂತ ಹೇಳಿದರೆ ಪೋಸ್ಟ್ ಆಫೀಸಿಗೆ ಹೋಗಿ ಅಂಚೆ ಅಣ್ಣ ಅಥವಾ ಅಂಚೆ ಪೋಸ್ಟ್ ಮಾಸ್ಟ್ರಲ್ಲಿ ಆ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ಸೊ ಅಂಥದ್ರಲ್ಲಿ ಇಂಥ ಒಂದು ಅವಕಾಶ ಖಂಡಿತವಾಗಿಯೂ ನಾವು ವಾಟ್ಸಪ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೆಷ್ಟೋ ಮಾಹಿತಿಗಳು ಬರ್ಬೋದು, ಆದರೆ ಹೆಚ್ಚಿನ ಮಾಹಿತಿಗಳನ್ನು ನಾವು ನೋಡಲಿಕ್ಕೆ ಹೋಗೋದಿಲ್ಲ. ಏನೋ ಒಂದು ಅದರಲ್ಲಿ ಚಿತ್ರಗಳ ಅಥವಾ ಏನೋ ಒಂದು ಪ್ರಥಮ ವರ್ಡ್ ಏನಿದೆ ಅದನ್ನು ಮಾತ್ರ ಓದ್ತೇವೆ, ಆದರೆ ಅದರಲ್ಲಿ ಏನು ಬೆನಿಫಿಷರೀಸ್ ಇವೆ ಅನ್ನೋದನ್ನು ಕುಲಂಕುಷವಾಗಿ ನಾವು ನೋಡಲಿಕ್ಕೆ ಹೋಗೋದಿಲ್ಲ. ಸೊ ಅಂಥದ್ರಲ್ಲಿ ಇಂತಹ ಒಂದು ಅವಕಾಶ ಕೊಟ್ಟು ಅಂಚೆ ಇಲಾಖೆಯಲ್ಲಿರುವ ಏನು ಜನೋಪಯೋಗಿ ಸೇವಾ ಸೌಲಭ್ಯ ಇದೆ, ಸೊ ಅದು ಜನರಿಗೆ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಮಾಹಿತಿ ಕಾರ್ಯಕ್ರಮವನ್ನು ಒಟ್ಟಿಗೆ ಇರಿಸಿದ್ದೀರಿ. ಅದಕ್ಕೆ ಮೊದಲನೇದಾಗಿ ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗದ ವತಿಯಿಂದ ನಿಮಗೆಲ್ಲರಿಗೂ ಸಹ ಅನಂತ ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅಂಚೆ ಸಂಪರ್ಕ ಅಭಿಯಾನದಲ್ಲಿ ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ ಸಣ್ಣ ಉಳಿತಾಯ ಯೋಜನೆಗಳು, ಹಾಗೆಯೇ ಅಂಚೆ ಜೀವ ವಿಮೆ, ಮುಖ್ಯವಾಗಿ ಭಾರತ ಸರ್ಕಾರವು ಅಪಘಾತ ಮತ್ತು ಆರೋಗ್ಯಕ್ಕೋಸ್ಕರನೇ ಒಂದು ಹೊಸ ಯೋಜನೆಯನ್ನು ಪರಿಚಯಿಸಿದೆ. ಈಗಾಗಲೇ ನೀವು ಹೆಚ್ಚಿನ ಅಂಚೆ ಕಚೇರಿಗಳಲ್ಲಿ ಇದನ್ನು ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದೀರಿ. ಆಲ್ ಓವರ್ ಇಂಡಿಯಾ ಅಂತ ತಗೊಂಡ್ರೆ 1,60,000 ಅಂಚೆ ಕಚೇರಿಗಳೇನಿವೆ, ಗ್ರಾಮೀಣ ಪ್ರದೇಶದಿರ್ಬೋದು ಅಥವಾ ಅರ್ಬನ್ ಪ್ರದೇಶದಲ್ಲಿರ್ಬೋದು, ಎಲ್ಲ ಕಡೆಗಳಲ್ಲಿಯೂ ಸಹಿತ ಈ ಒಂದು ವಿಮೆಗಳನ್ನು ಮಾಡಿಸ್ಬೋದು. ಏನಿದರ ಬೆನಿಫಿಟ್ ಅಂತ ಹೇಳಲಿಕ್ಕೆ ಹೋದರೆ, ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ವಿಮಾ ಮೊತ್ತವನ್ನು ಭರಿಸಿ ಒಂದು ಬೃಹತ್ ವಿಮಾ ಮೊತ್ತವನ್ನು ಪಡೆಯುವಂತಹ ಒಂದು ಅವಕಾಶ. ಖಂಡಿತವಾಗಿಯೂ ನನಗೆ ಅಷ್ಟು ಅವಕಾಶ ಇಲ್ಲ, 5 ನಿಮಿಷದಲ್ಲಿ ನಾನು ಹೇಳಿ ಮುಗಿಸ್ತೇನೆ. ಏನು ನಿಮಗೆ ಅಗತ್ಯ ಇದೆ ದಯವಿಟ್ಟು ತಾವೆಲ್ಲರೂ ಸಹ ಅದನ್ನು ಮಾಡಿಸಬೇಕು, ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ 2 ವಿಷಯಗಳ ಬಗೆಗೆ ನಿಮಗೆ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಪಘಾತ ಅಂದ ಕೂಡಲೇ ಖಂಡಿತವಾಗಿಯೂ ನಮ್ಮ ಗಮನಕ್ಕೆ ಬರುವಂಥದ್ದು ರೋಡ್ ಆಕ್ಸಿಡೆಂಟ್, ರೋಡಲ್ಲಿ ಆಗುವಂಥದ್ದು ಮಾತ್ರ ಅಪಘಾತ ಅಂತ ಖಂಡಿತವಾಗಿಯೂ ಅಲ್ಲ. ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದೆ, ಉದಾಹರಣೆಗೆ ನಾವು ಕೂಲಿ ಕೆಲಸ ಮಾಡ್ತೇವೆ ಅಂತ ಹೇಳಿದರೆ ನಮ್ಮ ಯಾವುದಾದ್ರೂ ಮಿಷಿನರಿ ನಮ್ಮ ಕೈಕಾಲಿಗೆ ಅಥವಾ ಏನೋ ಒಂದು ಜೀವಕ್ಕೆ ಅವಘಡ ಬಂದಿದೆ, ಏನೋ ಹಾವು ಕಚ್ಚಿ ಅವಘಡ ಸಂಭವಿಸಿರ್ಬೋದು, ಅಥವಾ ಅಗ್ನಿ ಅವಘಡ ಆಗಿರ್ಬೋದು, ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಅಥವಾ ಏನೋ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಜಾರಿ ಬಿದ್ದು ಅವಘಡಗಳು ಸಂಭವಿಸ್ಬೋದು. ಈ ಎಲ್ಲ ಅವಘಡಗಳಿಗೆ ಒಟ್ಟಾಗಿ ಒಂದು ಅಪಘಾತ ವಿಮೆ, ಸಮಗ್ರ ರಕ್ಷಣಾ ವಿಮೆ ಅನ್ನುವಂಥದ್ದನ್ನು ಪರಿಚಯಿಸಿದೆ. ವಾರ್ಷಿಕವಾಗಿ ಕೇವಲ 550 ರೂಪಾಯಿ ಕಟ್ಟಲಿಕ್ಕೆ ಇರುವಂಥದ್ದು. 18ರಿಂದ 65 ವರ್ಷದ ಒಳಗಿನವರು ಎಲ್ಲರೂ ಸಹ ಮಾಡಿಸ್ಬೋದು. ಸೊ ಇದಕ್ಕೆ 10ರಿಂದ 15 ಲಕ್ಷದವರೆಗೆ ಅವರಿಗೆ ಸಿಗುವಂಥ ವಿಮಾ ಮೊತ್ತ. ಖಂಡಿತವಾಗಿಯೂ ನಾವು ಯೋಚನೆ ಮಾಡ್ಬೋದು, ನಾವು ಸತ್ತ ಮೇಲೆ ಯಾರಿಗೆ ಅಂತ. ಈಗ ಹೆಚ್ಚಿನವರು ದುಡಿಯುವ ಕೈಗಳಿದ್ದೀರಿ, ನಮ್ಮನ್ನು ನಂಬಿಕೊಂಡು ಖಂಡಿತವಾಗಿಯೂ ನಮ್ಮ ಕುಟುಂಬ ಇದೆ, ನಮ್ಮ ಪತ್ನಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಹೆತ್ತವರಾಗಿರ್ಬೋದು. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಅವಘಡ ಸಂಭವಿಸಿದೆ ಅನ್ನುವಂಥ ಸಂದರ್ಭದಲ್ಲಿ ನಮ್ಮನ್ನು ನಂಬಿಕೊಂಡವರಿಗೆ ಅಟ್ಲೀಸ್ಟ್ ನಾವು ಯಾವುದೇ ರೀತಿಯ ಬ್ಯಾಂಕಲ್ಲಿ, ಪೋಸ್ಟ್ ಆಫೀಸಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಏನನ್ನೂ ಮಾಡಿರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೇವಲ ವಾರ್ಷಿಕವಾಗಿ 550 ಕಟ್ಟೋದ್ರಿಂದ ಅವರಿಗೆ 10 ಲಕ್ಷದ ವಿಮಾ ಮೊತ್ತ ಸಿಗ್ತದೆ. ಅದರ ಒಟ್ಟಿಗೆ 750 ಕಟ್ಟಿದರೆ 15 ಲಕ್ಷದವರೆಗೆ ಅವರಿಗೆ ವಿಮಾ ಮೊತ್ತ ಸಿಗುವಂಥದ್ದು. ಸೊ ಅದರ ಒಟ್ಟಿಗೆ ಕೇವಲ ಡೆತ್ ಆದರೆ ಮಾತ್ರ ಪರಿಹಾರ ಅಲ್ಲ, ಒಂದು ವೇಳೆ ಅವರು ಶಾಶ್ವತ ಅಥವಾ ಭಾಗಶಃ ಅಂಗವೈಕಲ್ಯತೆ ಹೊಂದಿದರೆ, ಅವರು ಇನ್ನು ಮೂಲೆಯಲ್ಲೇ ಇದ್ದಾರೆ ಅನ್ನುವಂಥ ಪರಿಸ್ಥಿತಿ ಬಂದರೆ ಅವರಿಗೇನೆ 10 ಅಥವಾ 15 ಲಕ್ಷ ಯಾವುದು ಮಾಡಿಸಿರ್ತಾರೆ ಅದು ಅವರಿಗೆ ಸಿಗುವಂಥದ್ದು.
ಸೊ ಇನ್ನು ಮುಂದಕ್ಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದರೂ ಅವರಿಗೆ ಪರಿಹಾರ ಸಿಗುವಂಥದ್ದು. ಸೊ ಅದರ ಜೊತೆಗೆ ಅವರ ಹಾಸ್ಪಿಟಲ್ ಖರ್ಚು, ಡೆತ್ ಆದರೆ ಮಾತ್ರ ಪರಿಹಾರ ಅಲ್ಲ, ಅದರ ಜೊತೆಗೆ ಆಸ್ಪತ್ರೆಯ ಖರ್ಚು, ಅವರ 1 ಲಕ್ಷದವರೆಗೆ ಅವರಿಗೆ ಟ್ರೀಟ್ಮೆಂಟಿನ ಖರ್ಚು, ಅವತ್ತಿಂದ ಅವತ್ತೇ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಅಂತ ಹೇಳಿದರೆ 30,000ದವರೆಗೆ. ಒಂದು ವೇಳೆ ಡೆತ್ ಆಗಿದ್ದರೆ ಅವರ ಮನೆಯಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಅಂತ ಹೇಳಿದರೆ ಒಂದು ಮಗುವಿಗೆ 50,000, 2 ಮಕ್ಕಳಿಗೆ 1 ಲಕ್ಷದವರೆಗೆ ಆ ವರ್ಷದ ಕಲಿಕಾ ವೆಚ್ಚ, ಜೊತೆಗೆ ಅಂತಿಮ ಸಂಸ್ಕಾರಕ್ಕೋಸ್ಕರ 5,000. ಸೊ ಇಷ್ಟು ಫೀಚರ್ ಇರುವಂಥ ಬೇರೆ ಯಾವುದೇ ಯೋಜನೆ ಇಲ್ಲ. ಮತ್ತು ಆಲ್ ಓವರ್ ಇಂಡಿಯಾ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಇದರ ಬೆನಿಫಿಟನ್ನು ಪಡ್ಕೊಳ್ಬೋದು. ಕೆಲವೊಂದು ವಿಮೆಗಳಲ್ಲಿ ಏನಾಗ್ತದೆ ಅಂದರೆ ಇದೇ ಆಸ್ಪತ್ರೆಗೆ ಹೋಗಬೇಕು ಅನ್ನುವಂಥದ್ದು ಷರತ್ತಿರುತ್ತದೆ, ಆದರೆ ಇದರಲ್ಲಿ ಯಾವುದೇ ರೀತಿಯ ಷರತ್ತುಗಳಿಲ್ಲ. ಅಂದರೆ ನೀವು ಬಿಲ್ ಮತ್ತು ಡಿಸ್ಚಾರ್ಜ್ ಸಮ್ಮರಿ ಮತ್ತು ಮೆಡಿಸಿನ್ ಬಿಲ್ಗಳೇನಿವೆ ಅದನ್ನು ಹತ್ತಿರದ ಅಂಚೆ ಕಚೇರಿಯಲ್ಲಿ ಕೊಟ್ಟರೆ ಅದನ್ನು ಕ್ಲೈಮ್ ಮಾಡಿ ವಿದಿನ್ 1 ಮಂತಲ್ಲಿ ಅವರ ಅಕೌಂಟಿಗೆ ಜಮಾ ಮಾಡುವಂತಿರ್ತದೆ. ಹಲವಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಸುಮಾರು 24 ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಆಗಿ ನಮಗೆ ಸೇವೆಯನ್ನು ಪಡಿಬೋದು. ಯಾವುದೇ ರೀತಿ ನಮ್ಮ ಬಾಂಡ್ ಏನಿದೆ ಅದನ್ನು ತೋರಿಸಿದರೆ ಅಲ್ಲಿ ಅವರಿಗೆ ಕ್ಯಾಶ್ಲೆಸ್ ಆಗಿ ಅದರ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿಯಲ್ಲಿ ಆರೋಗ್ಯ, ಆಕ್ಸಿಡೆಂಟ್ನ ಜೊತೆಗೆ ಒಂದು ಆರೋಗ್ಯಕ್ಕೋಸ್ಕರನೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಆರೋಗ್ಯ ವಿಮೆ ಅನ್ನುವಂಥದ್ದನ್ನು ಪರಿಚಯಿಸಿದೆ. ವಾರ್ಷಿಕವಾಗಿ ಕೇವಲ ನಮಗೆ 756 ಕಟ್ಟಲಿಕ್ಕಿರುವಂಥದ್ದು. 18ರಿಂದ 65 ವರ್ಷದ ಒಳಗಿನವರು ಎಲ್ಲರಿಗೂ ಸಹ ಮಾಡಿಸ್ಬೋದು. ಏನು ಬೆನಿಫಿಟ್ ಅಂತ ನೋಡಲಿಕ್ಕೆ ಹೋದರೆ ಯಾವುದೇ ರೀತಿಯ ಡೆತ್ ಆದರೆ ಇದರಲ್ಲಿ ಪರಿಹಾರ ಅಂತ ಸಿಗುವುದಿಲ್ಲ. ಅದರ ಬದಲಾಗಿ ಅವರ ಆಸ್ಪತ್ರೆಯ ಖರ್ಚು, ನಾವು ಎಷ್ಟೆಲ್ಲ ಅಂತ ಹೇಳಿದರೂ ಯಾವುದೇ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿದರೆ ಆಸ್ಪತ್ರೆಗೆ ಜಾಯಿನ್ ಆದರೆ ಮಿನಿಮಮ್ ಅಂದರೆ 2ರಿಂದ 3 ಲಕ್ಷ ಖರ್ಚಾಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಅದಕ್ಕಿಂತ ಹೆಚ್ಚಿನ ಖರ್ಚನ್ನೇ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೇವೆ. ಸಣ್ಣ ಮಗುವಿನಿಂದ ಹಿಡಿದು ಹಾರ್ಟ್ ಡಿಸೀಸ್ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ. ಸೊ ಏನು ನಮ್ಮ ಆಹಾರ ಪದ್ಧತಿಯಿಂದ ಬದಲಾಗಿರುವಂಥ ಆಹಾರ ಪದ್ಧತಿಯಿಂದ ಅಥವಾ ಈ ಮಾಡರ್ನ್ ಶೈಲಿಯ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡೋದ್ರಿಂದ ಖಂಡಿತವಾಗಿಯೂ ನಮ್ಮ ಆರೋಗ್ಯ ಇಂದಲ್ಲ ನಾಳೆ ಅಥವಾ ಈಗಾಗಲೇ ಕೈಕೊಟ್ಟಿರುವಂಥದ್ದು ನಾವೆಲ್ಲರೂ ಸಹ ಗಮನಿಸಿದ್ದೇವೆ. ಸೊ ಅದಕ್ಕೋಸ್ಕರನೇ ಇರುವಂತಹ ಆರೋಗ್ಯ ವಿಮೆ. ಸೊ ಇದರಲ್ಲಿ ಆಸ್ಪತ್ರೆಯ ಖರ್ಚು ಬಂದು 15 ಲಕ್ಷದವರೆಗೆ ಸಿಗುವಂಥದ್ದು. ಸೊ ವಾರ್ಷಿಕವಾಗಿ 756 ಕಟ್ಟಿದರೆ ಏನೂ ಸಹ ತೊಂದರೆ ಇಲ್ಲ. ಹೆಚ್ಚಿನ ನಮ್ಮ PDO ಸರ್ ಇದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಅವರೇ ಒಂದು 10 ಜನರಿಗೆ ಅವರ ಖರ್ಚಿನಿಂದಲೇ ಆರೋಗ್ಯ ವಿಮೆಯನ್ನು ಮಾಡಿಸಿರುವಂಥದ್ದನ್ನು ನಾನು ಕಳೆದ ಸ್ಫೂರ್ತಿ ಶಾಲೆಯಲ್ಲಿ ಮಾಡಿಸಿರುವಂಥದ್ದನ್ನು ಗಮನಿಸಿದೆ. ಅದೆಷ್ಟೋ ಸಂಘ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿ ಅವರ ಮುಖೇನನೇ ಉಚಿತವಾಗಿ ಆರೋಗ್ಯ ಮತ್ತು ಅಪಘಾತ ವಿಮೆ, ಯಾರು ಅಶಕ್ತರಿದ್ದಾರೆ ಸೊ ಅವರಿಗೆ ಅತಿ ಕಡು ಬಡತನದಲ್ಲಿರುವವರಿಗೆ ಸಾಕಷ್ಟು ಸಂಘ ಸಂಸ್ಥೆಗಳ ಮುಖೇನ ಸಹಕಾರವನ್ನಿತ್ತು ಮಾಡಿಸಿರುವಂಥದ್ದನ್ನು ಗಮನಿಸಿದ್ದೇನೆ. ಸೊ ಅಂತೆ ಈ ಒಂದು ಸಭೆಯಲ್ಲಿ ನೀವೆಲ್ಲರೂ ಸಹ ಇದನ್ನು ಮಾಡಿಸುವುದರ ಜೊತೆಗೆ ಸ್ಥಳದಲ್ಲೇ ಮಾಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹೆಚ್ಚಿನವರು ಇದರ ಸದುಪಯೋಗವನ್ನು ಪಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರುವಂಥದ್ದು ಕೇವಲ ಆಧಾರ್ ಮಾತ್ರ. ನಿಮ್ಮ ಮೊಬೈಲ್ ಸಂಖ್ಯೆ ಇದ್ದರೆ ಅದಕ್ಕೆ OTP ಬರ್ತದೆ, ಇಮಿಡಿಯೇಟ್ಲಿ ಮಾಡಿಸಿ ಕೊಡುವಂಥದ್ದು. ಸೊ ಸಾಕಷ್ಟು ಇದರ ಜೊತೆಗೆ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಆಗಿರ್ಬೋದು, ಸುಕುಮಾರ ಸಮೃದ್ಧಿ ಆಗಿರ್ಬೋದು, ಅಂಚೆ ಜೀವ ವಿಮೆ ಆಗಿರ್ಬೋದು, PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು. ಸೊ ಎಲ್ಲ ಯೋಜನೆಗಳನ್ನು ನಿಮಗೆ ಮಾಹಿತಿ ಕೊಡುವ ಜೊತೆಗೆ ಮಾಡಿಸಿಕೊಡುವಂಥದ್ದು. ಸೊ ನಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂತಹ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡುವಂಥ ಕೆಲವೊಂದು ಯೋಜನೆಗಳಿವೆ. ಸೊ ಅದರ ಬಗ್ಗೆ ಮಾಹಿತಿ ಮತ್ತು ಮಾಡಿಸಿಕೊಡುವ ವ್ಯವಸ್ಥೆಯನ್ನು ಇವೆ. ಸೊ ಎಲ್ಲರದರ ಸದುಪಯೋಗವನ್ನು ಪಡ್ಕೊಳ್ಳಿ. ಈ ರಕ್ತದಾನ ಶಿಬಿರ ಹಾಗೂ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಎಲ್ಲವನ್ನ ಒಂದೇ ಸೂರಿನಡಿ ಮಾಡಿರೋದ್ರಿಂದ ಹೆಚ್ಚಿನ ಜನರು ಇದಕ್ಕೆ ಆಗಮಿಸಬಹುದು. ಬರದೇ ಇದ್ದಲ್ಲಿ ಖಂಡಿತವಾಗಿಯೂ ವಾಟ್ಸಪ್ ಗ್ರೂಪ್ನ ಮುಖಾಂತರ ಎಲ್ಲರಿಗೂ ಮಾಹಿತಿಯನ್ನು ಶೇರ್ ಮಾಡಿ ಹೆಚ್ಚಿನ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ಳುವಂತಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಿಮಗೆಲ್ಲರಿಗೂ ಸಹ ಒಳಿತಾಗಲಿ, ಶುಭವಾಗಲಿ. ಧನ್ಯವಾದ. ಓಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಸಿದ್ದಗಟ್ಟೆ, ಬಂಟರ ಸಂಘ ಸಿದ್ದಗಟ್ಟೆ, ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಮತ್ತು ರೋಟರಿ ಕ್ಲಬ್ ಪಲ್ಗುಣಿ ಸಿದ್ದಗಟ್ಟೆ ಜಂಟಿ ಆಶ್ರಯದಲ್ಲಿ ಮಹಾವೈದ್ಯಕೀಯ ಶಿಬಿರ ಸಲ್ಲಿಸುವ ಗೌರವ ಪತ್ರ. ಡಾಕ್ಟರ್ ಪುರುಷೋತ್ತಮ ರಾಮಯ್ಯ, ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, AJ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರು. ಪ್ರೊಫೆಸರ್, ಕಾರ್ಡಿಯಾಲಜಿ ವಿಭಾಗ, AJ ಮೆಡಿಕಲ್ ಸೈನ್ಸಸ್ ಇನ್ಸ್ಟಿಟ್ಯೂಟ್ ಮಂಗಳೂರು. ತಾವು MBBS ಪದವಿಯನ್ನು ಬೆಂಗಳೂರು ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ 1993ರಲ್ಲಿ ಪೂರ್ಣಗೊಳಿಸಿ ನಂತರ MD ಆಂತರಿಕ ವೈದ್ಯಶಾಸ್ತ್ರವನ್ನು ಮಹಾರಾಷ್ಟ್ರದ ಮೀರಜ್ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ 1998ರಲ್ಲಿ ಪೂರೈಸಿ ಬಳಿಕ DNB ಕಾರ್ಡಿಯಾಲಜಿಯನ್ನು ನವದೆಹಲಿಯ GB ಪಂತ್ ಆಸ್ಪತ್ರೆಯಲ್ಲಿ 2002ರಲ್ಲಿ ಹಾಗೂ DM ಕಾರ್ಡಿಯಾಲಜಿಯನ್ನು ಮುಂಬೈನ ಪ್ರತಿಷ್ಠಿತ ಸೇಠ್ GS
ಮೆಡಿಕಲ್ ಕಾಲೇಜ್ ಮತ್ತು ಕೆಇಎಂ ಆಸ್ಪತ್ರೆಯಲ್ಲಿ 2002ರಲ್ಲಿ ಪೂರ್ಣಗೊಳಿಸಿದಿರಿ. ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ FACCಯ ಗೌರವಾನ್ವಿತ ಫೆಲೋ ಆಗಿದ್ದೀರಿ. ತಮ್ಮ ವೃತ್ತಿ ಜೀವನವು 3 ದಶಕಗಳಿಗಿಂತ ಹೆಚ್ಚು ಕಾಲ ವ್ಯಾಪಿಸಿದೆ. ಮುಂಬೈನ ಕೆಇಎಂ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿ ಪ್ರಾರಂಭಿಸಿ ನಂತರ ಮಣಿಪಾಲ್ ಹಾರ್ಟ್ ಫೌಂಡೇಶನ್ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿದಿರಿ. ಪ್ರಸ್ತುತ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರಿನಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಹಾಗೂ ಎಜೆ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಕಾರ್ಡಿಯಾಲಜಿಯ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ತಾವು 9 ಅಂತಾರಾಷ್ಟ್ರೀಯ ಹೃದ್ರೋಗ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಪ್ರಬಂಧಗಳನ್ನು ಮಂಡಿಸಿ ಹೃದ್ರೋಗ ವಿಜ್ಞಾನ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದೀರಿ. ಜೊತೆಗೆ 10ಕ್ಕೂ ಹೆಚ್ಚು ಪ್ರಮುಖ ಸಂಶೋಧನಾ ಲೇಖನಗಳನ್ನು ಪ್ರತಿಷ್ಠಿತ ವೈದ್ಯಕೀಯ ಜರ್ನಲ್ಗಳಲ್ಲಿ ಪ್ರಕಟಿಸಿರುತ್ತೀರಿ. ತಮ್ಮ ಸಂಶೋಧನೆಗಳಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಮಿತ್ರಲ್ ವಾಲ್ವ್ ಹಸ್ತಕ್ಷೇಪ, ಅರೆಥ್ಮಿಯಾ ನಿರ್ವಹಣೆ, ಕೊರೊನರಿ ಸ್ಟೆಂಟಿಂಗ್ ಹಾಗೂ ನೂತನ ಚಿಕಿತ್ಸಾ ವಿಧಾನಗಳು ಸೇರಿವೆ. ತಮ್ಮ ಸಾಧನೆಗೆ ಮಾನ್ಯತೆ ದೊರೆತು ಔಟ್ಲುಕ್ ಮ್ಯಾಗಝೀನ್ ಸಮೀಕ್ಷೆಯಲ್ಲಿ 2024 ಮತ್ತು 2025ರಲ್ಲಿ ನಿರಂತರವಾಗಿ ದಕ್ಷಿಣ ಭಾರತದ ಶ್ರೇಷ್ಠ ಹೃದ್ರೋಗ ತಜ್ಞ ಎಂದು ಗೌರವಿಸಲ್ಪಟ್ಟಿದ್ದೀರಿ. ವೈದ್ಯಕೀಯ ಜ್ಞಾನ ಮತ್ತು ಪರಿಣತಿಗೆ ಪೂರಕವಾಗಿ ರೋಗಿಗಳಲ್ಲಿ ತೋರಿದ ಕರುಣೆ, ನಿಖರವಾದ ನಿರ್ಣಯಕ್ಕೆ ತೋರಿದ ಬದ್ಧತೆ ಹಾಗೂ ಭವಿಷ್ಯದ ವೈದ್ಯರನ್ನು ಮಾರ್ಗದರ್ಶಿಸಲು ತೋರಿದ ಆಸಕ್ತಿ ಇವುಗಳೇ ತಮ್ಮನ್ನು ವಿಶಿಷ್ಟಗೊಳಿಸುತ್ತವೆ. ತಮ್ಮ ಸೇವೆಯಿಂದ ಅನೇಕ ರೋಗಿಗಳು ಆರೋಗ್ಯ ಮತ್ತು ಭರವಸೆಯನ್ನು ಪಡೆಯುವ ಮೂಲಕ ಕರ್ನಾಟಕ ಹಾಗೂ ಭಾರತದ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಮ್ಮೆಯನ್ನು ತಂದಿದ್ದೀರಿ. ಈ ವಿಶೇಷ ಸಂದರ್ಭದಲ್ಲಿ ಈ ಮಹಾ ವೈದ್ಯಕೀಯ ಶಿಬಿರದ ಆಯೋಜಕರ ಪರವಾಗಿ ಮಾನವತೆಯ ಹಿತಕ್ಕಾಗಿ ಸಲ್ಲಿಸಿದ ತಮ್ಮ ನಿಸ್ವಾರ್ಥ ಸೇವೆಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆ ಹಾಗೂ ಗೌರವವನ್ನು ಸಲ್ಲಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ, ಬಂಟರ ಸಂಘ ಹಾಗೂ ಸಿದ್ದಕಟ್ಟೆಯ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್, ರೋಟರಿ ಕ್ಲಬ್ ಸಿದ್ದಕಟ್ಟೆ ಇವರ ಆಶ್ರಯದಲ್ಲಿ ಇಂದು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ನನ್ನನ್ನು ಆಹ್ವಾನಿಸಿ ಹಾಗೂ ನಿಮ್ಮ ಪ್ರೀತಿಪೂರ್ವಕವಾಗಿ ನನಗೆ ಸಲ್ಲಿಸಿದ ಈ ಗೌರವಕ್ಕಾಗಿ ನಾನು ಮತ್ತು ನನ್ನ ಕುಟುಂಬ ಎಂದೆಂದಿಗೂ ನಿಮ್ಮೆಲ್ಲರಿಗೂ ಇಲ್ಲಿ ನೆರೆದಿಕ್ಕಂಥ ಪ್ರತಿಯೊಬ್ಬ ನಾಯಕರಿಗೂ ಹಾಗೂ ಇಲ್ಲಿ ಮುಖ್ಯವಾಗಿ ನೆರೆದಿಕ್ಕಂಥ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೇನೆ. ಹಾಗೆಯೇ ಡಾಕ್ಟ್ರುಗಳು ಜಾಸ್ತಿ ಮಾತಾಡಲಿಕ್ಕೆ ಹೊರಟ್ರೆ ನೀವು ಇಲ್ಲಿಂದ ಓಡೋಗ್ಬೋದು. ಹಾಗಾಗಿ ಯಾರನ್ನು ನಾನು ಜಾಸ್ತಿ ನನ್ನ ಭಾಷಣಗಳ ಮುಖಾಂತರ ಇಲ್ಲಿ ಕಟ್ಟಿ ಹಾಕೋದಿಲ್ಲ. ಬದಲಾಗಿ ನನ್ನ ಅಭಿಪ್ರಾಯ ಏನಿದೆ ಅದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಮಾತು ನಾನು ಎಲ್ಲೋ ಓದಿದ ನೆನಪು. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಇಫ್ ಯೋರ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಇದರ ಅರ್ಥ ತುಂಬ ಸರಳವಾಗಿದೆ. ನೀವು ಕೋಟಿಗಟ್ಟಲೆ ಹಣ ಸಂಪಾದಿಸ್ಬೋದು, ದುರಾದೃಷ್ಟವಶಾತ್ ಆ ಹಣ ಕಳ್ಕೊಂಡಿದ್ದಂತಾದರೆ ನೀವು ಜೀವನದಲ್ಲಿ ಜಾಸ್ತಿ ಏನೂ ಕಳ್ಕೊಂಡಿಲ್ಲ. ಅದೇ ನೀವು ನಿಮ್ಮ ಆರೋಗ್ಯವನ್ನು ಕಳ್ಕೊಂಡ್ರಿ ಅಂತಾದರೆ ಜೀವನದಲ್ಲಿ ಏನನ್ನೋ ಸ್ವಲ್ಪ ಕಳ್ಕೊಂಡ್ರಿ ಅಂತ ಒಂದು ಅರ್ಥ ಆಯಿತು. ಅದೇ ನಿಮ್ಮ ಚಾರಿತ್ರ್ಯ, ನಿಮ್ಮ ನಡೆ, ಗುಣನಡತೆ, ನಿಮ್ಮ ಒಂದು ಸೊಸೈಟಿಯಲ್ಲಿ ಇರುವಂತಹ ಒಂದು ಇದೇನಿರ್ತದೆ ಅದನ್ನು ಕಳ್ಕೊಂಡಿದ್ರೆ ಮಾತ್ರ ನೀವು ಜೀವನದಲ್ಲಿ ಏನನ್ನಾದರೂ ತುಂಬ ದೊಡ್ಡ ಮಟ್ಟಿನಲ್ಲಿ ಕಳ್ಕೊಂಡಿದ್ದೀರಿ ಅಂತ ಈ ಮೂಲಕ ಈ ಹೇಳಿಕೆ ವ್ಯಕ್ತವಾಗ್ತದೆ. ಸೊ ಇಲ್ಲಿ ನಾನು ನಿಮ್ಮ ಚಾರಿತ್ರ್ಯವನ್ನು ಹೇಗೆ ನೀವು ಮುಂದುವರಿಸ್ಕೊಂಡು ಹೋಗಬೇಕು, ಮೇಂಟೈನ್ ಮಾಡಬೇಕು, ಅಥವಾ ನಿಮ್ಮ ಗುಣ ನಡತೆಯನ್ನು ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋ ಬಗ್ಗೆ ಭಾಷಣ ಹೊಡಿಲಿಕ್ಕೆ ನಾನಿಲ್ಲಿ ಬಂದಿಲ್ಲ. ಪ್ರತಿಯೊಂದು ಇಂತಹ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದು ಅದು ಈ ಬರೀ ಇಲ್ಲಿ ಇದಕ್ಕೆ ಒಂದು ಸಹಯೋಗ ಮಾತ್ರ ಕೊಡಲ್ಲ ನಮ್ಮ ಸಂಸ್ಥೆ. ಬದಲಾಗಿ
ಇಲ್ಲಿ ಅರ್ಹ ರೋಗಿಗಳಿಗೆ ಮುಂದಿನ ಈ ಫರ್ದರ್ ಟ್ರೀಟ್ಮೆಂಟ್ ಏನಾದರೂ ಬೇಕಿದ್ದರೆ ಆಗ ಅದಕ್ಕೂ ಕೂಡ ಸಾಕಷ್ಟು ರಿಯಾಯಿತಿಯ ದರದಲ್ಲಿ ಈ ಟರ್ಷರಿ ಚಿಕಿತ್ಸಾ ಕ್ರಮಗಳೇನಿದೆ ಅದನ್ನೂ ಕೂಡ ನಿಮ್ಮದಾಗಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನೂ ಕೂಡ ನಮ್ಮ ಸಂಸ್ಥೆ ಮಾಡ್ತದೆ ಅನ್ನೋ ಒಂದು ಸಂದೇಶವನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಹಾಗಾಗಿ ಇಂತಹ ಸಾಮಾಜಿಕ ಕಳಕಳಿಗಳಿರುವಂತಹ ಕಾರ್ಯಕ್ರಮಗಳು ಇನ್ನಷ್ಟು ಮೂಡಿಬರಲಿ. ಇದರಿಂದ ಬಡ ರೋಗಿಗಳಿಗೆ ಹಾಗೂ ಅರ್ಹ ರೋಗಿಗಳಿಗೆ ಇದರ ಲಾಭ ಇನ್ನಷ್ಟು ದೊರಕಲಿ ಅಂತ ನಾನು ಈ ಮೂಲಕ ಹಾರೈಸ್ತೇನೆ. ಹಾಗೆ ನಮ್ಮೊಂದಿಗೆ ಇಂದು ನಮ್ಮ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ಜನಪ್ರಿಯ ನಾಯಕರಾದ ರಮಾನಾಥ ರೈಗಳಿಗೆ ಈ ಮೂಲಕ ನಾನು ಸ್ವಾಗತವನ್ನು ಕೂಡ ಕೋರ್ತೇನೆ. ಅದರೊಂದಿಗೆ ನನಗೆ ಇಲ್ಲಿ ಇಂತಹ ಒಂದು ಉತ್ತಮ ಅರ್ಥಪೂರ್ಣ ಅರ್ಥಗರ್ಭಿತ ಸಮಾರಂಭದಲ್ಲಿ ನಿಮ್ಮೊಟ್ಟಿಗೆ ಸ್ವಲ್ಪ ಕಾಲ ಕಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲ ನಾಯಕರುಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಉತ್ತಮ ಆರೋಗ್ಯ ನಿಮ್ಮದಾಗಲಿ, ಹಾಗೆ ಉತ್ತಮ ಬದುಕು ನಿಮ್ಮೆಲ್ಲರದಾಗಲಿ ಅಂತ ಹಾರೈಸ್ತಾ ನನ್ನ ಈ ಮಾತುಗಳನ್ನು ಈ ಮೂಲಕ ಕೊನೆಗೊಳಿಸುತ್ತೇನೆ. ಈ ಹೊತ್ತು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಜರುಗಲಿಕ್ಕಿದೆ. ನಮ್ಮ ಪ್ರತಿ ಗ್ರಾಮದ ಮನೆಗಳಿಗೆ ಭೇಟಿ ನೀಡಿ ನಮ್ಮ ಆರೋಗ್ಯವನ್ನ ವಿಚಾರಿಸಿಕೊಂಡು ಬರುವಂತಹ ಆಶಾ ಕಾರ್ಯಕರ್ತೆಯರನ್ನ ಗೌರವಿಸಬೇಕು ಎನ್ನುವಂತಹ ಮನದಾಸೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಗೌರವಿಸುವಂತಹ ಈ ಒಂದು ಸಂದರ್ಭ ಆಶಾ, ವಿನೋದ, ಗುಲಾಬಿ, ವಿನೋದ, ರೀಟಾ, ಲಿಡಿಯಾ, ಸೌಮ್ಯ, ಸೀತಾ, ಶೋಭಾ, ಕೇಶಾವತಿ, ಬಿಆರ್ ವಾಣಿ, ಪುಷ್ಪಲತಾ, ರಂಜಿನಿ, ಭಾರತಿ ಶೆಟ್ಟಿ, ಭಾನುಮತಿ, ನಳಿನಿ ಎಲ್ಲ ಆಶಾ ಕಾರ್ಯಕರ್ತೆಯರು ವೇದಿಕೆಯ ಮೇಲೆ ಬಂದು ನಮ್ಮ ಒಂದು ಗೌರವವನ್ನ ತಾವು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಈ ಒಂದು ಸಂದರ್ಭ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆಯರನ್ನು ಸಹ ನಾವು ಗೌರವಿಸ್ತಾ ಇದ್ದೇವೆ. ವಿಶೇಷ ಚೇತನರ ಶಕ್ತಿಯಾಗಿ, ಆಸಕ್ತರ ಪಾಲಿನ ಆಶ್ರಯದಾತೆಯಾಗಿ, ವಿಕಲಾಂಗರು ಸರ್ಕಾರಿ ಸೌಲಭ್ಯವನ್ನು ಪಡೆಯುವಂತೆ ಮಾಡಲು ನಿಸ್ವಾರ್ಥದಿಂದ ಬದುಕನ್ನು ಸವೆಸುವ ನಿಮ್ಮ ಸೇವೆ ಜನಾರ್ದನನ ಸೇವೆಯಂತೆ ದೇವರ ಮಕ್ಕಳ ಸಹಾಯಕ್ಕಾಗಿ ಮಿಡಿಯುವ ನಿಮ್ಮ ಹೃದಯ ಶ್ರೀಮಂತಿಕೆಗೆ ಒಳಿತಾಗಲಿ. ನಾವು ಸಲ್ಲಿಸುವ ಈ ಗೌರವವನ್ನ ತಾವು ಸ್ವೀಕರಿಸಬೇಕು ಎನ್ನುವಂತಹ ಸದಾಶಯದೊಂದಿಗೆ ತಮ್ಮನ್ನ ಈ ಹೊತ್ತು ಗೌರವಿಸ್ತಾ ಇದ್ದೇವೆ. ಮನುಷ್ಯ ಜಗಳದಿಂದಾಗಿ ರಸ್ತೆ ಮೇಲೆ ಬೀಳತಕ್ಕಂಥ ಸ್ಥಿತಿ ಯಾವ ಕಾಲಕ್ಕೂ ಬರಬಾರ್ದು ಅನ್ನುವಂಥ ನಮ್ಮ ಅಪೇಕ್ಷೆ. ಅದು ಎಲ್ಲವೂ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ಕೊಂಡು, ನಮ್ಮ ರಕ್ತ ಇನ್ನೊಬ್ಬರ ಪ್ರಯೋಜನ, ಆ ಬಗ್ಗೆ ನಮ್ಮ ಚಿಂತನೆ ಇರಬೇಕು ಅಂತ ಹೇಳುವಂಥದ್ದು ನಾನು ಹೇಳ್ತೀನಿ. ಇವತ್ತು ಸೇವಾ ಕ್ಷೇತ್ರವನ್ನು ನಾವು ಭಾಳ ಸರಿ ನಮಗೆ ಸ್ವತಂತ್ರವಾಗಿ ಯೋಚನೆ ಮಾಡತಕ್ಕಂಥ ಪೂರ್ವದಲ್ಲೇ ನಮಗೆ ನಿಗದಿಯಾಗಿದೆ ಸೇವೆ ಕೊಡುವಂಥದ್ದು. ರಾತ್ರಿ ಕೆಲಸ ಒಂದು ಸೇವೆ. ಇವತ್ತು ನಿಮಗೆ ಆಶಾ ಕಾರ್ಯಕರ್ತರಂತೆ ಕಾರ್ಯಕರ್ತರು, ನೀವು ಉದ್ಯೋಗಿಗಳು ಅಲ್ಲ. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಅಥವಾ ನಮ್ಮ ಇವತ್ತು ಈ ಸೇವೆ ಅನ್ನುವಂಥದ್ದು ಬಹುಶಃ ನಿಮ್ಮನ್ನು ಕಾರಣಾಂತರಗಳಿಂದ ನಿಮಗೆ ಸೇವೆಯನ್ನು ಉಪಯೋಗ ಮಾಡ್ತಾರೆ. ಬಹುಶಃ ನೇರವಾಗಿ ಉದ್ಯೋಗ ಕೊಡುವಂಥದ್ದು ಕಷ್ಟವಾದಂಥ ಸ್ಥಿತಿ ಬಂದಾಗ ಬಹುಶಃ ಸೇವೆಯನ್ನು ಪಡೀತಕ್ಕಂಥದ್ದು ಆಗುತ್ತೆ. ಕೆಲವು ಸಾರಿ ಸೇವೆ ಅಂತ ಹೇಳುವಾಗ ಅದರಲ್ಲಿ ಹೆಚ್ಚು ನಿಮಗೆ ಸಿಗ್ತಕ್ಕಂಥ ಬೇಕಾದಂಥ ನಿಮಗೆ ಸ್ಯಾಲರಿ ಸಿಗದೇ ಇರ್ಬೋದು, ಆದರೆ ನಿಮ್ಮ ಉದ್ಯೋಗಕ್ಕೆ ಹೆಚ್ಚು ಮಹತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂಗನವಾಡಿ ಕೂಡ ಹಾಗೆ. ಇವತ್ತು ಸಮಗ್ರ ಬಾಲ ವಿಕಾಸ ಯೋಜನೆ ಅನ್ನುವಂಥದ್ದು ಭಾಳ ದೊಡ್ಡ ಒಂದು ಕಾರ್ಯಕ್ರಮ ರಾಷ್ಟ್ರ ಮಟ್ಟದಲ್ಲಿ. ಸಮಗ್ರ ಬಾಲ ವಿಕಾಸ ಯೋಜನೆ ಅಡಿಯಲ್ಲಿ ನಮ್ಮದೊಂದು ಸಂತೋಷ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂಗನವಾಡಿ ಇರ್ತಕ್ಕಂಥ ತಾಲೂಕು ಬಂಟ್ವಾಳ ಅನ್ನುವಂಥ ಹೆಗ್ಗಳಿಕೆ ನಮಗೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ
ಬೇರೆ ವಿಚಾರನ ಹೇಳ್ತಲ್ಲ, ಯಾರಿಗೂ ಗೊತ್ತಿಲ್ಲ ಅದು. ಆದರೆ ಬಂಟ್ವಾಳದಲ್ಲಿ ಎಲ್ಲ ತಾಲೂಕಲ್ಲಿ ಒಂದು ಅಂಗನವಾಡಿ ಕೇಂದ್ರ ಒಂದು ಅಂಗನವಾಡಿ ಕೇಂದ್ರ ಇದ್ದರೆ ಇವತ್ತು ಬಂಟ್ವಾಳದ 2 ಅಂಗನವಾಡಿ ಕೇಂದ್ರ, ವಿಟ್ಲಕ್ಕೂ ಮತ್ತು ಬಂಟ್ವಾಳ. ಬಹುಶಃ 700ಕ್ಕೂ ಮಿಕ್ಕಿ ಅಂಗನವಾಡಿ ಕೇಂದ್ರದಲ್ಲಿರ್ತಕ್ಕಂಥ ಒಂದು ದೊಡ್ಡ ತಾಲೂಕು ಬಹುಶಃ ಬಂಟ್ವಾಳ ತಾಲೂಕು, ಬೇರೆ ತಾಲೂಕಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ನೀವು ತಿಳ್ಕೊಳ್ಬೇಕು. ಇದು ಮಂಜೂರಾತಿ ಆದಾಗ ದೇಶದ 2ನೇ ಅತ್ಯಂತ ದೊಡ್ಡ ಕೇಂದ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆರೋಗ್ಯ ರಕ್ಷಣೆಯ ದೃಷ್ಟಿಯಲ್ಲಿ ಆ ಸೇವಾ ಕ್ಷೇತ್ರದಲ್ಲಿ ಬಹುಶಃ ಆರೋಗ್ಯ ಸಹಾಯ ಮಾಡ್ತಕ್ಕಂಥ ನಿಮ್ಮ ಪಾತ್ರ ಕೂಡ ಅಷ್ಟೇ ಮಹತ್ವ. ಪ್ರತಿ ಹಳ್ಳಿಯಲ್ಲಿ ಕೂಡ ಸರ್ಕಾರಿ ಆಸ್ಪತ್ರೆಗಳು ಇರುವುದಿಲ್ಲ, ಆದರೆ ಕೆಲವು ಅವಕಾಶಗಳು ಬಂದಾಗ ಆ ಆಸ್ಪತ್ರೆಗಳಿರ್ತದೆ. ಆರೋಗ್ಯ ಉಪಕೇಂದ್ರಗಳು ಭಾಳಷ್ಟು ಕಡೆ ಇನ್ನೂ ಕೂಡ ಕೆಲವು ಗ್ರಾಮೀಣ ಮಟ್ಟದಲ್ಲಿ ಇಲ್ಲ. ಆದರೂ ಕೂಡ ಈ ಉಪಕೇಂದ್ರಗಳ ಮೂಲಕ ನೀವು ಏನು ಅವರ ಆರೋಗ್ಯ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅದರ ಸೇವೆ ಕೂಡ ಜನರಿಗೆ ಸಿಗ್ತಾ ಇದೆ. ಇವತ್ತು ಆರೋಗ್ಯ ಭಾಗ್ಯ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯದ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಮಹತ್ವ ಇದೆ ಅನ್ನುವಂಥ ಮಾತನ್ನು ಹೇಳಿ ಬಹುಶಃ ನಾನು ತಡವಾಗಿ ಬಂದಿದ್ದೇನೆ. ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕ್ಷಮೆ ಯಾಚನೆ ಮಾಡಿ ನಾನು ಮುಂದಕ್ಕೆ ಹೋಗಲು ನಾನು ಅನುಮತಿ ಕೊಡಬೇಕು. ನಾನು ಬೇರೆ ಕಾರ್ಯಕ್ರಮಕ್ಕೆ ಅಗತ್ಯವಾಗಿ ಹೋಗಬೇಕಾಗಿದೆ. 12 ಗಂಟೆಗೆ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅದಕ್ಕಾಗಿ ನಿಮ್ಮ ಕ್ಷಮೆಯನ್ನೇ ಮುಂದಕ್ಕೆ ಹೋಗಲು ಅನುಮತಿ ಕೊಡಬೇಕು ಅಂತ ನಿಮಗೆ ಕೇಳಿಕೊಂಡು ಸಿದ್ದಕಟ್ಟೆಯಲ್ಲಿ ಆಗ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನನಗೆ ಸಂತೋಷ ಇದೆ. ನನ್ನ ಊರು ಸಿದ್ದಕಟ್ಟೆ, ನನ್ನ ತಾಯಿಯ ಊರು ಸಿದ್ದಕಟ್ಟೆ, ನಮ್ಮ ಹಿರಿಯರು ಹುಟ್ಟಿದ ಊರು ಸಿದ್ದಕಟ್ಟೆ. ಆದ್ದರಿಂದ ನಮ್ಮ ಮೂಲ ಅಡ್ರೆಸ್ ಎಲ್ಲಿ ಅಂತ ಹೇಳಿದರೆ ಇವತ್ತು ನಮ್ಮ ಕುಟುಂಬದಕ್ಕೆ ಸೇರಿರ್ತಕ್ಕಂಥ ಭಾಗ ಬಹುಶಃ ಸಿದ್ದಕಟ್ಟೆ, ನಮಗೆ ಅದಕ್ಕೆ ಭಾಗ ಸಿಕ್ಕಿರ್ತಕ್ಕಂಥ ಭಾಗ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರೂ ಹೊಂದಿಸ್ಕೊಂಡು ನಾನು ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಇವತ್ತಿನ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿರುವಂತಹ ನಮಗೆಲ್ಲರಿಗೂ ಸೇವೆಯಲ್ಲಿ ತೊಡಗಿಕೊಳ್ಳಲಿಕ್ಕೆ ಸದಾ ಮಾರ್ಗದರ್ಶನ ನೀಡ್ತಾ ಇದ್ದಂಥ ನಮ್ಮೆಲ್ಲರ ರೋಟರಿ ಚಟುವಟಿಕೆಗಳಲ್ಲಿ ನಮ್ಮೆಲ್ಲರ ನೇತಾರರು ಆದಂತಹ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ಪ್ರಕಾಶ್ ಕಾರಂತ್ ಅವರೇ, AJ ಆಸ್ಪತ್ರೆಯ ಹೃದಯ ತಜ್ಞ, ಜನರ ಹೃದಯ ಗೆದ್ದಂತಹ ಡಾಕ್ಟರ್ ಪುರುಷೋತ್ತಮ್ ಅವರೇ, ಹಾಗೆ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸಿನ ಅಧ್ಯಕ್ಷರಾದಂತಹ ವಿಜಯ್ ಫರ್ನಾಂಡಿಸ್ ಅವರೇ, ಸಿದ್ದಕಟ್ಟೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂತಹ ದುರ್ಗಾದಾಸ್ ಶೆಟ್ಟಿಯವರೇ, ಬಂಟರ ಸಂಘದ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಟಿಯವರೇ, ಹಾಗೆ ರೋಟೇರಿಯನ್ ಕಿರಣ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರೇ, ಕೇವಲ 3 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಲವಾರು ಕಾರಣಗಳಿಗಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಬಹಳ ಮುಖ್ಯವಾಗಿ 4 ಸಂಘಟನೆಗಳು AJ ಶೆಟ್ಟಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜನೆ ಮಾಡ್ತಾ ಇರುವಂಥ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಂಯೋಜನೆ ಮಾಡಿದಂಥ ಎಲ್ಲ ಸಂಘಟನೆಗಳಿಗೆ ನಮ್ಮ ರೋಟರಿ ಜಿಲ್ಲೆಯ ಗವರ್ನರ್ ಆಗಿರುವಂಥ ರೊಟೇರಿಯನ್ ರಾಮಕೃಷ್ಣ ಅವರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಾಗಿ ನಾನು ತಮ್ಮ ಮುಂದೆ ಬಂದು ನಿಂತಿದ್ದೇನೆ. ಎರಡನೇದಾಗಿ ರಮನಾಥ್ ರೈ ಅವರು ಹೇಳಿದ ಹಾಗೆ ನಾನು ಹುಟ್ಟಿದ ಊರು ಕೂಡ ಸಿದ್ದಕಟ್ಟೆ. ಹಾಗಾಗಿ ಸಿದ್ದಕಟ್ಟೆಗೆ ಬನ್ನಿ ಅಂತ ಹೇಳಿದ ಕೂಡಲೇ ತಕ್ಷಣ ನಾನು ಹೊರಟು ಬಂದಿದ್ದೇನೆ. ಮತ್ತು ಇಂಥ ಆರೋಗ್ಯ ಶಿಬಿರಗಳು ಯಾಕೆ ಅನ್ನೋದಕ್ಕೆ ನಾನೇ ಒಂದು ಜ್ವಲಂತ ಉದಾಹರಣೆ. ಯಾಕಂದರೆ 15 ವರ್ಷಗಳ ಹಿಂದೆ ಹೀಗೆ ನಮ್ಮ ಬೆಳ್ತಂಗಡಿಯಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದಾಗ ತಮಾಷೆಗೆ ಅಂಥೇಳಿ ನನ್ನ BP ಚೆಕ್ ಮಾಡುವವರಲ್ಲಿದ್ದರು. ಅಲ್ಲಿ ಯಾರು ಜನ ಇರಲಿಲ್ಲ ಅಂತೇಳಿ ಹೋಗಿ ನಾನು BP ಚೆಕ್ ಮಾಡುವಾಗ ತಕ್ಷಣ ಪರೀಕ್ಷೆ ಮಾಡಿದವರು ಹೇಳಿದರು, ನೀವು ನಾಳೆ ನನ್ನ ಕ್ಲಿನಿಕ್ಕಿಗೆ ಬರಬೇಕು ಅಂತ. ಅಲ್ಲಿಂದ ನನ್ನ BP ಟ್ಯಾಬ್ಲೆಟ್ ಸ್ಟಾರ್ಟ್ ಆಯಿತು. ಆರಂಭದ ದಿನ ಇವತ್ತಿನವರೆಗೆ ಅದೇ ಮಾತ್ರೆಯಲ್ಲಿ ಮುಂದುವರೆದಿದ್ದೇನೆ. ಬಹುಶಃ ಆ ಶಿಬಿರಕ್ಕೆ ನಾನು ಹೋಗದೇ ಇರ್ತಿದ್ರೆ ಎಲ್ಲೋ ಒಂದು ಕಡೆ ತಲೆ ತಿರುಗಿ BPಯ ಮಟ್ಟ ತುಂಬ ವೇರಿಯೇಷನ್ ಆಗಿ ಬಹುಶಃ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಇತ್ತೋ ಏನೋ. ಹಾಗಾಗಿ ಯಾಕಂದರೆ ಈ ಆರೋಗ್ಯ ಶಿಬಿರಗಳು ಯಾವತ್ತೂ ಕೂಡ, ಯಾಕಂದರೆ ಒಂದು ಮಾತು ಬರುತ್ತೆ, ಜಪತೋ ನಾಸ್ತಿ ಪಾತಕಂ ಪಠತೋ ನಾಸ್ತಿ ಮೂರ್ಖತ್ವಂ ನಾ ಭಯಂಚಾಸ್ತಿ ಜಾಗೃತ. ಯಾರು ಸದಾ ಜಾಗೃತನಾಗಿರ್ತಾನೆಯೋ ಅವನು ಭಯಪಡುವಂಥ ಅಗತ್ಯ ಇಲ್ಲ. ಹಾಗಾಗಿ ನಾವು ರೋಗದ ಬಗ್ಗೆ ನಾವು ಭಯಪಡುವಂಥ ಅಗತ್ಯ ಇಲ್ಲ. ಆದರೆ ಅದನ್ನು ತಿಳಿದುಕೊಂಡಾಗ ಪ್ರಾಯಶಃ ನಾವು ಹೆಚ್ಚು ಆರೋಗ್ಯಪೂರ್ಣ ಜೀವನವನ್ನು ನಮಗೆ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. 2 ವಿಷಯಗಳು ನನಗೆ, ಒಂದು ರಕ್ತದಾನ ಶಿಬಿರ, ಮತ್ತೊಂದು ಆರೋಗ್ಯ ಶಿಬಿರ, ಎರಡೂ ಬಹಳ ಖುಷಿ ಕೊಟ್ಟಂಥ ವಿಚಾರಗಳು. ಅದಕ್ಕಿಂತ ಹೆಚ್ಚು ಖುಷಿ ಕೊಟ್ಟಂಥ ವಿಷಯ 2 ಸನ್ಮಾನಗಳು. ಒಂದು ಡಾಕ್ಟರ್ ಪುರುಷೋತ್ತಮ್ ಅವರಿಗೆ ಮತ್ತು ಎರಡನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಕೊಟ್ಟಂಥ ವಿಶೇಷವಾದ
ಅಭಿನಂದನೆಗಳು ಭಾಳ ಖುಷಿಯನ್ನು ಕೊಟ್ಟಿತು. ಸ್ನೇಹಿತರೆ, ನಾನು ತಿಳಿದುಕೊಂಡ ಹಾಗೆ ಪರಿಣಿತಿ ಅಂದರೆ ಕೇವಲ ರೋಗ ನಿರ್ಣಯವಲ್ಲ, ಅದು ಮಾನವೀಯತೆ, ಕಾಳಜಿ ಮತ್ತು ಕರ್ತವ್ಯ ನಿಷ್ಠೆಯ ಸಂಯೋಗ ಅಂತ ಭಾವಿಸಿದ್ದೇನೆ. ಈ ಎಲ್ಲ ಗುಣಗಳನ್ನು ಒಟ್ಟುಗೂಡಿಸಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಪುರುಷೋತ್ತಮ್. ಅವರಿಗೆ ನನ್ನ ಪರಿಚಯ ಇಲ್ಲ, ಆದರೆ ನನಗೆ ಅವರ ಪರಿಚಯ ಇದೆ. ಸುಮಾರು ಒಂದು 7-8 ವರ್ಷಗಳ ಹಿಂದೆ ಡಾಕ್ಟರ್ ಕರುಣಾಕರ್ ಅಡಪಲ್ಲಿ ಅನಸ್ತೇಷಿಯಾ ಪ್ರೊಫೆಸರ್ ಇದ್ದರು AG ಶೆಟ್ಟಿಯಲ್ಲಿ. ಅವರ ಮೂಲಕ ಅವರನ್ನು ನಾನು ಒಬ್ಬ ಪೇಷಂಟ್ ಪರವಾಗಿ ಭೇಟಿಯಾಗಲಿಕ್ಕೆ ಹೋಗಿದ್ದೆ. ಆ ದಿನ ಅವರು ನೀಡಿದಂಥ ಸಜೆಷನ್ ಮತ್ತು ಅವರು ಕೊಟ್ಟಂಥ ಸಲಹೆ ಮತ್ತು ಚಿಕಿತ್ಸೆ ಅವರ ಆರೋಗ್ಯದ ದೃಷ್ಟಿಕೋನವನ್ನೇ ಬದಲಾಯಿಸಿದೆ. ಹಾಗಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರೋಗಿಗಳೊಡನೆ ಅವರ ನಡವಳಿಕೆಯನ್ನು ನೋಡುವಾಗ ನನಗೆ ಅನ್ನಿಸ್ತದೆ, ವೈದ್ಯಕೀಯ ಕೌಶಲ್ಯಕ್ಕಿಂತ ದೊಡ್ಡದು ಅವರ ಮಾತಿನ ಶಾಂತಿ ಮತ್ತು ಮಾತಿನ ಮೃದುತ್ವ. ಅವರ ಮನಸ್ಸಿನ ರೋಗಿಯ ಕಣ್ಣುಗಳಲ್ಲಿ ಯಾವತ್ತೂ ಭಯ ಇರುತ್ತೆ, ಆದರೆ ವೈದ್ಯರ ಮಾತುಗಳಲ್ಲಿ ಭರವಸೆ ಇರುತ್ತೆ. ಅದನ್ನು ನಾನು ನೋಡಿದ್ದೇನೆ. ನಾವು ಅಲ್ಲಿ ಹೋದಾಗ ಭರವಸೆಯನ್ನು ನೋಡಿ ಪ್ರಾಯಶಃ 50% ರೋಗ ನಮಗೆ ಗುಣ ಆದ ಹಾಗೆ ಆಗಿದೆ. ಡಾಕ್ಟರ್ ಪುರುಷೋತ್ತಮ ಹೃದಯ ಚಿಕಿತ್ಸೆ ನೀಡುವ ವೈದ್ಯರು ಮಾತ್ರ ಅಲ್ಲ, ಹೃದಯಗಳನ್ನು ಗೆದ್ದಂಥ ಒಬ್ಬ ಮಹಾನ್ ವೈದ್ಯ ಅಂತ ಹೇಳ್ತಾ, ಎಡೆಬಿಡದ ಕಾರ್ಯಕ್ರಮಗಳ ನಡುವೆ ಆದಿತ್ಯವಾರ ರಜಾ ದಿನವನ್ನು ನಿರ್ಲಕ್ಷಿಸಿ ಈ ಹಳ್ಳಿಗೆ ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವರ ಸೇವಾ ಮನೋಭಾವ ನಮಗೆಲ್ಲರಿಗೂ ಮಾರ್ಗದರ್ಶಿಯಾಗಲಿ ಎನ್ನುವ ಅಭಿಲಾಷೆಯನ್ನು ಕೂಡ ನಾನು ಹೊಂದಿದ್ದೇನೆ. ಇವತ್ತಿನ ದಿನ ಒಂದು ಮಾತನ್ನು ಹೇಳ್ತೇನೆ, ಯಾಕಂದರೆ ಆರೋಗ್ಯ ಶಿಬಿರಗಳು ಬಹಳ ಮುಖ್ಯ. ಇವತ್ತಿನ ದಿನ ಏನಾಗಿದೆ ಅಂದರೆ ಎಲ್ಲವೂ ಟಾರ್ಗೆಟ್ ರೀಚ್ ಮಾಡುವಂಥದ್ದು. ಮೊನ್ನೆ ನನ್ನ ಹಿರಿಯರ ನಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದೆ. ಅವರು ನನಗಿಂತ ಒಂದು 10-15 ವರ್ಷ ದೊಡ್ಡವರು. ಅವ್ರ ಹತ್ರ ಹೋದಾಗ ಅವ್ರು ಹೇಳಿದರು, ನನಗೊಂದು ಟ್ಯಾಬ್ಲೆಟ್ ನೀನು ತಂದು ಕೊಡಬೇಕು ಹೇಳಿದರು. ಆಯಿತು ಅಂತ ಹೇಳಿದೆ. ಹೊರಡುವಾಗ ಹೇಳಿದರು, ನೀನು ನನ್ನ ಮೊಬೈಲ್ ಹಿಡ್ಕೊಂಡು ಹೋಗು ಅಂತ ಹೇಳಿದರು. ನಾನು ಹೇಳಿದೆ, ನನಗೆ ಮೊಬೈಲ್ ಬೇಡ, ಅದು ಸಣ್ಣ ಅಮೌಂಟ್, ನಾನು ದುಡ್ಡು ಕೊಟ್ಟು ತರ್ತೇನೆ. ಅದಕ್ಕಲ್ಲ ಮಾರ, ಈ ಮೊಬೈಲನ್ನು ನಿನ್ನ ಪಾಕೆಟಲ್ಲಿ ಇಟ್ಟುಕೊಂಡು ಹೋಗು ಅಂತ ಹೇಳಿದರು. ನನಗೆ ಯಾಕಂತ ಅರ್ಥ ಆಗಲಿಲ್ಲ. ಪುನಃ ಅದನ್ನೇ ಹೇಳಿದರು. ಕೊನೆಗೆ ಆ ಮೊಬೈಲನ್ನು ಪಾಕೆಟಲ್ಲಿ ಇಟ್ಟುಕೊಂಡು ಹೋದೆ. ಹೋಗಿ ಹಿಂದೆ ಬಂದ ನಂತರ ಮತ್ತೆ ಕೇಳಿದೆ, ಅದೆಲ್ಲ ಹೌದು, ನನಗೆ ಯಾಕೆ ನೀವು ಹೇಳಿದ್ದು? ಏನಿಲ್ಲ, ನನ್ನ ಮಕ್ಕಳು ದೂರದಲ್ಲಿದ್ದಾರೆ, ಅವರು ಇದಕ್ಕೊಂದು ಆ್ಯಪ್ ಹಾಕಿದ್ದಾರೆ, ಅದರಲ್ಲಿ ನಾನು ದಿನಕ್ಕೆ ಎಷ್ಟು ಹೆಜ್ಜೆ ಹಾಕ್ತೇನೆ ಅನ್ನೋದು ಅದರಲ್ಲಿ ಹೇಳಿದ್ದಾರೆ. ದಿನಕ್ಕೆ ನನಗೆ 2000 ಹೆಜ್ಜೆಯ ಟಾರ್ಗೆಟನ್ನು ಕೊಟ್ಟಿದ್ದಾರೆ, ಅದು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ನೀನು ಪಾಕೆಟಲ್ಲಿ ಅಲ್ಲಿವರೆಗೆ ಹೋಗಿ ಬಂದಾಗ 600-700 ಹೆಜ್ಜೆ ಆಗುತ್ತೆ. ಹಾಗಾಗಿ ಈ ಟಾರ್ಗೆಟ್ ಯುಗಗಳು, ಈ ರೀತಿಯ ಪ್ರಯತ್ನಗಳಿಂದ ನಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವೇ ಕಾಳಜಿಯನ್ನು ವಹಿಸಿಕೊಳ್ಬೇಕು. ಹಾಗಾಗಿ ಈ ಆರೋಗ್ಯ ಶಿಬಿರಗಳು ಏನಿದೆ, ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಜನಮಾನಸದಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸ ಭಾಳ ಶ್ಲಾಘನೀಯ. ಹಾಗಾಗಿ ಈ 4 ಸಂಘಟನೆಗಳಿಗೆ ಮತ್ತು ರಜೆಯನ್ನು ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿಗೆ ಬಂದಂಥ AG ಶೆಟ್ಟಿಯ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳಿಗೆ, ಎಲ್ಲ ಆರೋಗ್ಯ ಸಿಬ್ಬಂದಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಂಘಟಕರ ಪರವಾಗಿ ಹಾರೈಸ್ತೇನೆ. ಮತ್ತೊಂದು ರಕ್ತದಾನ ಶಿಬಿರ ನಡೀತಾ ಇದೆ. ದಾನದಲ್ಲಿ ಬಹಳ ದೊಡ್ಡ ದಾನ ಯಾವುದು ಕೇಳಿದರೆ, ಬಲ ಕೈಯಲ್ಲಿ ಕೊಟ್ಟದ್ದು ಎಡ ಕೈಗೆ ಗೊತ್ತಾಗಬಾರ್ದು ಅಂತ. ಈ ರಕ್ತದಾನ ಹೇಗಂತ ಹೇಳಿದರೆ, ನಾವು ದಾನ ಮಾತ್ರ ಮಾಡೋದು, ಯಾರಿಗೆ ತಲುಪ್ತದೆ ಗೊತ್ತಾಗೋದಿಲ್ಲ. ನಾವು ಕೊಡುವಂಥ ರಕ್ತ 3-4 ಜನರ ಜೀವವನ್ನು ಉಳಿಸ್ತದೆ ಅಂತ ಮಹಾನ್ ಕಾರ್ಯ. ಜನರಲ್ಲಿ ಕೊಡುವಂಥ ಒಂದು ದಾನ ಮಾಡುವಂತಹ ಅಥವಾ ಇನ್ನೊಬ್ಬರಿಗೆ ಸದ್ವಿನಿಯೋಗ ಆಗುವಂಥ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ಶಿಬಿರಗಳು ನಮ್ಮೆಲ್ಲರಲ್ಲಿ ಕೂಡ ಜನಮಾನಸದಲ್ಲಿ ಜಾಗೃತಿಯನ್ನು ಮೂಡಿಸುವಂತಾಗಲಿ. ಅದರಿಂದಾಗಿ ಇಲ್ಲಿ ನನ್ನ ಆರೋಗ್ಯ ಮಾತ್ರ ಮುಖ್ಯ ಅಲ್ಲ, ನಾನು ಮಾತ್ರ ಆರೋಗ್ಯವಾಗಿರಬೇಕು ಅನ್ನೋದು ಮುಖ್ಯ ಅಲ್ಲ, ನನ್ನಂತೆ ಇಡೀ ಸಮಾಜ ಕೂಡ ಆರೋಗ್ಯವಾಗಿರಲಿ. ಕೇಳಿ ನಾನೊಬ್ಬ ಅರ್ಥಶಾಸ್ತ್ರ ಪ್ರಾಧ್ಯಾಪಕ. ನನಗೆ ಗೊತ್ತಿದೆ ಹೇಗೆ ಸಮಾಜದಲ್ಲಿ ಜನರ ಆರೋಗ್ಯ ಕಡಿಮೆ ಆದಾಗ ಅದು ಆರ್ಥಿಕ ಅಭಿವೃದ್ಧಿಗೆ ಬಹಳ ದೊಡ್ಡ ಮಾರಕವಾಗಿ ಪರಿಣಮಿಸದೆ. ಒಂದು ಕಾಲದಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್, ಹರಡುವ ರೋಗಗಳಿಂದಾಗಿ ದೇಶ ಅಸ್ಥಿರತೆಯಲ್ಲಿದ್ದರೆ, ಇವತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಅದು BP ಇರ್ಬೋದು, ಶುಗರ್ ಇರ್ಬೋದು, ಇದರಿಂದಾಗಿ ಇದು ಆರ್ಥಿಕತೆಗೆ ಬಹಳ ದೊಡ್ಡ ಪೆಟ್ಟನ್ನು ಕೊಡ್ತದೆ. ಹಾಗಾಗಿ ಜನ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವಂತಾಗಲಿ, ಈ ಕಾರ್ಯಕ್ರಮ ಜನಮಾನಸದಲ್ಲಿ ಆರೋಗ್ಯ ಮೂಡಿಸುವ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ, ಅವಕಾಶ ನೀಡಿದ ತಮಗೆಲ್ಲರಿಗೂ ವಿಶೇಷವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಸಂಘಟಕರಿಗೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಾಜ, ಸಿದ್ದಗಟ್ಟೆ ಬಂಟರ ಸಂಘ
ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಮತ್ತು ಸಿದ್ದಕಟ್ಟೆ ಎಲ್ಲರ ಆಶ್ರಯದಲ್ಲಿ ವಿಶೇಷವಾಗಿ ಈ ಜಿಲ್ಲೆಯ ಹೆಸರಾಂತ ವೈದ್ಯಕೀಯ ಸಂಸ್ಥೆಯಾದಂಥ AJ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆಯುತ್ತಿರುವಂಥ ಈ ಬೃಹತ್ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ರಕ್ತದಾನ ಶಿಬಿರದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ವೈದ್ಯರೇ, ಸಮಾಜದ ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡಿ ಸಾಧನೆಗೈದಿರುವಂಥ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ, ವಿಶೇಷವಾಗಿ ಆಶಾ ಕಾರ್ಯಕರ್ತರು ಭಾನುವಾರ ಆದರೂ ಕೂಡ ಬಂದಿದ್ದಾರೆ. ಅವರ ಸೇವೆಗೆ ನಾವೆಲ್ಲರೂ ಚಿರಋಣಿಯಾಗಿರ್ತೇವೆ ಅಂತ ಹೇಳ್ತಾ ಸೇರಿರುವಂಥ ಎಲ್ಲ ಊರ ಬಂಧುಗಳೇ, ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಕಾರ್ಯಕ್ರಮದ ಒತ್ತಡದಲ್ಲಿದ್ದೇನೆ, ಕ್ಷಮೆ ಇರಲಿ. ಸಾಕಷ್ಟು ಹಿರಿಯರಿದ್ದರೂ ಕೂಡ ಸರದಿಯನ್ನು ಮೀರಿ ನಾನು ಮಾತಾಡಿ ಹೊರಡಬೇಕು ಅಂತ ಅನ್ನೋ ವಿಚಾರವನ್ನು ಹೇಳಿದೆ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈ ಭಾಗದಲ್ಲಿ ಕರೆದರೂ ಕೂಡ ಬರಲಿಕ್ಕೆ ಆಗಲಿಲ್ಲ. ಮಂಜುಳರವರು ವಿಶೇಷವಾಗಿ ಬರಲೇಬೇಕು ಅಂತ ಹೇಳಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಭಾಳ ಒಂದು ಉತ್ತಮವಾದ ಕೆಲಸ, ಜನರಿಗೆ, ಬೇರೆ ಸಂಘಟನೆಗಳಿಗೆ ಮಾದರಿಯಾಗುವಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಿ. ಈಗ ತಾನೇ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ರಕ್ತದಾನದ ಬಗ್ಗೆ ಹೇಳಿದ್ರು. ರಕ್ತದಾನ ಒಂದು ಶ್ರೇಷ್ಠ ದಾನ ಅನ್ನುವ ವಿಚಾರ ಹೇಳಿದ್ರು. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಇದ್ದರೂ ಕೂಡ, ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಿದ್ದರೂ ಕೂಡ ಆರೋಗ್ಯದಲ್ಲಿ ಜನರಿಗೆ ಭಾಳ ತೊಂದರೆ ಆಗ್ತಿರೋದನ್ನು ನಾನು ಈಗಾಗಲೇ ಗಮನಿಸಿದ್ದೇನೆ. ಬಹುಶಃ ಕೆಲವು ರಾಜ್ಯಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರೋದನ್ನು ನಾವು ನೋಡಿರ್ಬೋದು, ಅಥವಾ ಒಂದು ದೇಶದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರೋದನ್ನು ನಾವು ನೋಡಿರ್ಬೋದು. ಆದರೆ ಒಂದು ರಸ್ತೆಯಲ್ಲಿ 5 ಮೆಡಿಕಲ್ ಕಾಲೇಜ್ಗಳು ಎಲ್ಲಾದರೂ ಇದ್ದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಆದರೂ ಹಣತೆಯ ಕೆಳಗಡೆ ಕತ್ಲು ಅನ್ನೋ ರೀತಿಯಲ್ಲಿ ಇಡೀ ರಾಜ್ಯದವರು ಹೇಳೋದು ಅತಿ ಹೆಚ್ಚು ಮೆಡಿಕಲ್ ಕಾಲೇಜು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅತಿ ಹೆಚ್ಚು ಡಾಕ್ಟರ್ಗಳನ್ನು ಸೃಷ್ಟಿ ಮಾಡೋ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನೇ ಆಗಬೇಕಾದ್ರೂ, ಏನೇ ಒಂದು ಆರೋಗ್ಯದ ಸಮಸ್ಯೆ ಆಗಬೇಕಾದ್ರೂ ನಾವು ಮಂಗಳೂರಿಗೆ ತಲುಪೋಷ್ಟರಲ್ಲಿ ಜೀವ ಸ್ವರ್ಗಕ್ಕೆ ಹೋಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರುತ್ತೆ. ಮೆಡಿಕಲ್ ಕಾಲೇಜ್ ಇದೆ ಅಂತ ಹೇಳಿದ ತಕ್ಷಣ ಎಲ್ಲರ ಆರೋಗ್ಯ ಸುಧಾರಣೆ ಆಗಿದೆ ಅಂತಲ್ಲ. ಅಥವಾ ಎಲ್ಲ ಗ್ರಾಮೀಣ ಭಾಗ, ನಾನು ಕಡಬ ನೋಡಿದ್ದೇನೆ, ಪುತ್ತೂರು ನೋಡಿದ್ದೇನೆ, ಬೆಳ್ತಂಗಡಿ, ಬಂಟ್ವಾಳದ ಕೆಲವು ಭಾಗಗಳು ಬಂಟ್ವಾಳದ ಆಸ್ಪತ್ರೆಗೆ ಮಂಗಳೂರಿಗೆ ಭಾಳ ಹತ್ತಿರ. ನಾವು ಇವತ್ತು ನಂಬ್ಕೊಂಡಿರೋವಂಥದ್ದು ಕೇವಲ ಸರ್ಕಾರಿ ಆಸ್ಪತ್ರೆಗಳನ್ನು. ಪುತ್ತೂರಿನಲ್ಲಿ ಅಶೋಕ್ ರೈರವರ ಒಂದು ಸಾಧನೆಯಿಂದ ಇವತ್ತು ಮೆಡಿಕಲ್ ಕಾಲೇಜ್ ಬರುವಂಥ ಪರಿಸ್ಥಿತಿ ಆಗಿದೆ. ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಎಲ್ಲೋ ಅಡಿಕೆ ಮರ ಹತ್ತಿರುವಂಥ ಕೃಷಿಕರು ಅಡಿಕೆ ಮರದಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿಗಳಾದರೆ, ಅಥವಾ ಹೃದಯ ಸಂಬಂಧಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆದರೆ ಇವತ್ತು ಆಸ್ಪತ್ರೆಗಳಿಗೆ ಹೋಗುವಷ್ಟರಲ್ಲಿ ಜೀವ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಎಷ್ಟೋ ಜನರಿಗೆ ಕಾಯಿಲೆ ಬರ್ತಾ ಇದೆ ಅಂತಲೂ ಗೊತ್ತಿರಲ್ಲ. ಈ ರೀತಿಯ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡೋ ಮುಖಾಂತರ ಅವರ ರಕ್ತದೊತ್ತಡ ಆಗಿರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಎಷ್ಟೋ ಕಡೆ ಅವರಿಗೆ ಯಾವುದೋ ಒಂದು ಆರೋಗ್ಯದಲ್ಲಿ ಲೋಪ ಇದೆ ಅನ್ನೋ ವಿಚಾರಗಳು ಈ ರೀತಿಯ ಶಿಬಿರಗಳಲ್ಲಿ ಗೊತ್ತಾಗಿರುವಂಥ ಪ್ರಸಂಗಗಳು ಸಾಕಷ್ಟಿದೆ. ಆದ್ದರಿಂದ ನೀವು ಮಾಡ್ತಿರುವಂಥ ಉತ್ತಮ ಕೆಲಸ, ಅದು ಕೂಡ ಎಲ್ಲ ಸಂಘ ಸಂಸ್ಥೆಗಳು, ಈ ಭಾಗದಲ್ಲಿರುವಂಥ ಎಲ್ಲ ಪ್ರಮುಖ ಸಂಘ ಸಂಸ್ಥೆಗಳು ಸೇರಿ ಮಾಡ್ತಿರುವಂಥ ಕೆಲಸಕ್ಕೆ ನಿಮಗೆ ಶುಭವಾಗಲಿ. ಇಲ್ಲಿಂದ ಒಂದಷ್ಟು ಯಾವುದಾದ್ರೂ ಅರ್ಲಿ ಸ್ಟೇಜಸ್ಸಲ್ಲಿರುವಂಥ ರೋಗಗಳು ಡಿಟೆಕ್ಟ್ ಆಗಿ ಆ ಗ್ರಾಮೀಣ ಭಾಗದಲ್ಲಿರುವಂಥ ಈ ಪೇಷಂಟ್ಗಳಿಗೆ ಗೊತ್ತಾಗಿ ಅವರು ಬೇಗ ಚಿಕಿತ್ಸೆ ಪಡೆಯುವಂಥ ಕೆಲಸ ಕೂಡ ಆಗಲಿ. ನಮ್ಮ ಡಾಕ್ಟ್ರುಗಳು ಸ್ವಲ್ಪ ನಮ್ಮ ಗ್ರಾಮೀಣ ಭಾಗದ ಕಡೆಗೂ ಕೂಡ ಹೆಚ್ಚಿನ ಗಮನ ಹರಿಸಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ನನ್ನನ್ನು ಈ ವೇದಿಕೆಗೆ ಬರಮಾಡಿಕೊಂಡಂಥ ಎಲ್ರಿಗೂ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶ್ರೀ ರಕ್ಷಿತ್ ಶಿವರಾಮ್ ಬೆಳ್ತಂಗಡಿ, ಅಧ್ಯಕ್ಷರು ಬೆಸ್ಟ್ ಫೌಂಡೇಶನ್ ಬೆಳ್ತಂಗಡಿ, ತಮಗೆ ಧನ್ಯವಾದವನ್ನ ಸಮರ್ಪಿಸುತ್ತಾ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕುದ್ರೋಳಿ ದೇವಸ್ಥಾನದ ಕೋಶಾಧಿಕಾರಿಗಳು ಶ್ರೀ ಪದ್ಮರಾಜ್ ಆರ್ ಪೂಜಾರಿ ನಮ್ಮೊಂದಿಗಿದ್ದಾರೆ. ತಾವು ಕಾರ್ಯಕ್ರಮವನ್ನ ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಮಾತರಿಗಳ ನಮಸ್ಕಾರ. ಇನಿ ನಮ್ಮ ನಾರಾಯಣ ಗುರು ಸಮಾಜ ಸೇವಾ ಸಂಘ ಸಿದ್ದಕಟ್ಟೆ ಅಂಚನೆ, ಬಂಟ್ರ ಸಂಘ ಸಿದ್ದಕಟ್ಟೆ ವಲಯ ಅಂಚನೆ, ರೋಟರಿ ಕ್ಲಬ್ ಲೊರೆಟೋ ಅಂಚನೆ, ರೋಟರಿ ಕ್ಲಬ್ ಸಿದ್ದಕಟ್ಟೆ ಮೊದಲ ಒಂಜಿ ಆಶ್ರಯಡು ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಬಕ್ಕ ರಕ್ತದಾನ ಶಿಬಿರದ ವೇದಿಕೆಡು ಪುನಃ ನಮ್ಮ ಈ ಸಂಘದ ಬಿಲ್ಲವ ಸಂಘದ ಅಧ್ಯಕ್ಷರು ಅಂಚನೆ ಬಂಟ ಸಂಘದ ಮಾತಾ
ಅಧ್ಯಕ್ಷರುಳ್ಳೇರು ಪ್ರಮುಖರುಳ್ಳೇರು ಅಂಚನೆ ನಮ್ಮ ರೋಟರಿ ಕ್ಲಬ್ದ ಲೊರೆಟೋ ಪದವು ಅಂಚನೆ ಸಿದ್ದಕಟ್ಟದ ಪ್ರಮುಖರುಳ್ಳೇರು ಏನೆಲ್ಲ ಪುದರ್ ಪಂಡ್ರೆ ಪೋಂದಿಚ್ಚಿದೆ ಪಂಡ ಸಮಯ ಇತ್ತಾತ ಮೀರ್ದು ಪೋತಂಡು ಅಂಚನೆ ಬಾತ ವೈದ್ಯರ್ನಗಳು AJ ಹಾಸ್ಪಿಟಲ್ದ ವೈದ್ಯಾಧಿಕಾರಿನಗಳು ಅಂಚನೆ ಸ್ಟಾಫ್ನಗಳು ಮಾತೆರೆಲ್ಲ ಅಂಚನೆ ಎದುರುಡುಪುನ ಮಾತ ಈ ಶಿಬಿರದ ಪಾಲ್ದು ತೊಂದರೆ ಬತ್ತದನ್ನ ಮಾತೆಯನ್ನು ಬಂಧು ಮಿತ್ರದೆ ಮಸ್ತ್ ಸಂತೋಷ ಒಂದು ಇನಿ ಸಿದ್ದಕಟ್ಟೆ ನಮ್ಮ ಬಿಲ್ಲವ ಸಂಘದ ಹೊಸತ ಅಧ್ಯಕ್ಷರ ಮರಣಿ ಒಂಜಿ ತಿಂಗಳೊಡು ತುಂಬು ಬಹುಶಃ ಅಧಿಕಾರ ಸ್ವೀಕಾರ ಮಲ್ತಿಬೊಕ್ಕ ಭಾರಿ ಚುರುಕಾದ ಕಾರ್ಯ ಚಟುವಟಿಕೆಲೆಡ್ ಬೇತೆ ಬೇತೆ ರೀತಿಯ ಸಮಾಜಮುಖಿ ಬೇಲೆಯನ್ನು ಮಲ್ಪೋಡು ನಾರಾಯಣ ಗುರುಕುಲ್ನ ಒಂಜಿ ವಿಚಾರಧಾರೆನ ಪತ್ತೊಂದು ಒಂಜಿ ಸಂಘ ಸಂಸ್ಥೆಲ್ ಇನಿ ಜಾತಿ ಮತ ಮೀರಿದು ಭಾರಿ ಸಂತೋಷ ಪಂಡ ಇನಿ ಪೊಸತ್ತಾದ ಬಿಲ್ಲವ ಸಂಘದ ಒಟ್ಟಿಗೂ ಬಂಟ ಸಂಘಲ್ಲ ಒಟ್ಟು ಮಲ್ತೊಂದು ಈ ಕಾರ್ಯಕ್ರಮ ಮಲ್ತೊಂದು ಪುನಃ ಮಸ್ತ್ ಖುಷಿ ಕೊರಂಡು ಮನಸ್ಸಿಗೆ ನಮ್ಮ ಮಾತೆರ್ಲ ಸಮಾಜಮುಖಿ ಬೇಲೆ ಮಲ್ಪನಾಗ ನಮ್ಮ ಜಾತಿ ಧರ್ಮನೇನು ಪೂರ ದೂರದಿದ್ದು ಮಾತೆರ್ಲ ಸಮಾಜಡು ಸಂಕಷ್ಟಡು ಉಪ್ಪುನಗ್ಲೆಗ್ ನಮ್ಮ ಸೇವೆ ಮಲ್ಪನ ನಮ್ಮ ಕರ್ತವ್ಯ ಅವೇನೇನಿ ಒಟ್ಟಾದ ಮಲ್ತೊಂದು ಪುನಃ ಖಂಡಿತವಾದ್ಲ ಎಡ್ಡೆ ವಿಚಾರ ಅವೆತ ಒಟ್ಟಿಗೆ ಇನಿ ನಮ್ಮ ಪನ್ಪ ಆರೋಗ್ಯವೇ ಭಾಗ್ಯಗೆ ನಂಗೆ ಮನುಷ್ಯರಿಗೆ ದುಡ್ಡು ಇನಿ ಬರ್ಪುಂಡು ಎಲ್ಲ ಪೋಪುಂಡು ಅಂಡ್ ಆರೋಗ್ಯ ಒಂಜಿ ಇತ್ತಂಡ ಖಂಡಿತವಾದ್ಲ ಏಪಗ್ಲ ದುಡ್ಡು ಮಲ್ಪಲಿ ಏಪಗ್ಲ ನಮ್ಮ ಸಮಾಜಗೂ ಎಡ್ಡೆ ಬೇಲೆ ಮಲ್ಪರೆ ನಂಗೆ ಸಾಧ್ಯ ಉಂಡು ಪನ್ಪುನಂಚಿನ ವಿಚಾರ ಆ ದೃಷ್ಟಿಡು ಇನಿ ಖಂಡಿತವಾದ್ಲ ಈ ಒಂಜಿ ಗ್ರಾಮೀಣ ಪ್ರದೇಶಡು ಜನಕ್ಲೆಗ್ ಇನಿ ನಮ್ಮ ತೂಪ ಇತ್ತೆದ ಕಾಲೋಡು ಇನಿ ಇತ್ತೆ ನಮ್ಮ ಮೂಲು ಪಾತೆರೊಂದು ಇಪ್ಪುನಗಲು ಯಾನ್ ಮೂಲು ಪಾತೆರೊಂದುಲ್ಲ ತಿರ್ತು ಜತ್ತು ಪೋಪೆನ ಪನ್ಪುನಂಚಿನ ಗ್ಯಾರಂಟಿ ನಂಗೆ ಓಲ್ಲ ಇಜ್ಜಿ ಅಂಚಾದು ಪುನಗ ಇನಿ ಆರೋಗ್ಯದ ಬಗ್ಗೆ ನಮ್ಮ ವಿಶೇಷ ಕಾಳಜಿ ವಹಿಸುನಂಚಿನ ಖಂಡಿತವಾದ್ಲ ಅನಿವಾರ್ಯತೆ ಉಂಡು ಒಂದು ಈ ದೃಷ್ಟಿಡಿ ಇನಿ ನಮ್ಮ ಇನಿ ಈ ಆಯೋಜಕರ್ನಗಲು ಒಂದೊಂಜಿ ನೆಟೆ ಇಂಚಿನ ಒಂಜಿ ವೈದ್ಯಕೀಯ ಶಿಬಿರನ ಏರ್ಪಡಿಸೋದು ನಮ್ಮ ಗ್ರಾಮೀಣ ಭಾಗದ ಜನಕ್ಲೆಗ್ಲ ನೆತ್ತ ಬಗ್ಗೆ ಅರಿವು ಮೂಡಿಸೋದು ಆಗ್ಲಿಗೆ ಒಂಜಿ ಉಚಿತವಾದ ಆಗ್ಲಿಗೆ ಬೋಡ್ತಿನ ಅಗತ್ಯ ಇತ್ತಿನ ಟೆಸ್ಟ್ನ ಮಲ್ಪದ್ದು ಆಗಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಿನ ಖಂಡಿತವಾದ್ಲ ಶ್ಲಾಘನೀಯ ಬೇಲೆ ಇಂಚಿನ ಬೇಲೆಲು ಮಾತಾ ಸಂಘ ಸಂಸ್ಥೆಡ್ಲ ಆವಡು ಒಂದು ಪನ್ಪುನಂಚಿನ ಐಟ ಒಟ್ಟು ಕುಡೊಂಜಿದಾದ ಅಂದ್ಕೆಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಬಹುಶಃ ನಂಗೆ ಮಾತ್ರೆಗಳ ಪೆರ್ಮೆ ಭಾರತ ದೇಶದ ಆ ಜಿಲ್ಲೆಡ್ಲ ಈತ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜಲ್ಲಿ ಇಜ್ಜಿ ಒಂದು ಎಳ್ಯ ಜಿಲ್ಲೆ ಆದ್ಲ ನಮ್ಮ ಒರ್ಮ ಮೆಡಿಕಲ್ ಕಾಲೇಜ್ಲುಂಡು ಈ ಮೆಡಿಕಲ್ ಕಾಲೇಜ್ದಾಗುಲ್ಲ ನಮ್ಮ ಒಟ್ಟಿಗೂ ಸಂಘ ಸಂಸ್ಥೆದಲ್ಲಿ ಒಟ್ಟಿಗೂ ಸೇರೊಂದು ಇಂಚಿನ ಕಾರ್ಯಕ್ರಮಗೂ ಆಗುಲ್ಲ ಪೂರ್ಣ ರೀತಿಯ ಸಹಕಾರನ ಕೊರೊಂದುಲ್ಲೇರು ಇನ್ನು AJ ಹಾಸ್ಪಿಟಲ್ ಅದು ಪಡೆ AJ ಹಾಸ್ಪಿಟಲ್ ಬೇತೆ ಬೇತೆ ಕೊಡ್ಲ ಇನ್ನು ಇಂಚಿನ ಆರೋಗ್ಯ ಶಿಬಿರಲಗೂ ಆಗಲ್ಲ ಪೂರ್ಣ ಸಹಕಾರನ ಕೊರ್ದು ಇನ್ನು ಜನಕಲ್ನ ಆರೋಗ್ಯದ ಕೇವಲ ಒಂಜಿ ಕಮರ್ಷಿಯಲ್ ಒಂದೇ ಟತ್ತಂದೆ ಐತ ಪಿಡೈ ಬತ್ತದ ಜನಕಲ್ನ ಆರೋಗ್ಯದ ಬಗ್ಗೆಲ್ಲ ಕಾಳಜಿ ವಹಿಸೋನ್ನ ಖಂಡಿತವಾದ್ಲ ಅಭಿನಂದನೆಲು ಏನಕ್ಕೆ ಏಜದ ಮಾತಾ ವೈದ್ಯಾಧಿಕಾರಿನಗ್ಲಿಗೆ ಅಂಚನೆ ಮ್ಯಾನೇಜ್ಮೆಂಟ್ಗಳ ಏನು ಅಭಿನಂದನೆ ಕೊರೊಂದುಲ್ಲೆ ಐನಿ ನೆಟ್ಟದ ನಮ್ಮ ಊರ್ದ ಜನಕುಲ್ಲಾತೆ ಬತ್ತದುಪ್ಪೇರು ಹೆಚ್ಚಿನಗುಲು ಅಂಡ ನನಾತ್ ಜನಕುಲು ನಿಗುಲು ಬತ್ತದ ಒಂದೊಂಜಿ ನಂಗೆ ತಿಕ್ಕುನ ಒಂಜಿ ಎಡ್ಡೆ ಒಂಜಿ ಅವಕಾಶ ಇನಿ ನಮ್ಮ ತೂಪ ಕಾಯಿಲೆಲು ಇನಿ ಸರ್ವೇ ಸಾಮಾನ್ಯ ಕಾಯಿಲೆಲು ಮಾತ್ರೆಗಳು ಉಂಡು ಅಂಡ ಐತ ಬಗ್ಗೆ ನಮ್ಮ ನೆಗ್ಲೆಕ್ಟ್ ಮಲ್ಪಂದೆ ಸೂಕ್ತ ಸಮಯಡು ಸೂಕ್ತವಾದ ಅವೇನು ಡಯಾಗ್ನೋಸಿಸ್ ಮಲ್ತ ಐಕ ಚಿಕಿತ್ಸೆ ಪಡೆಯೊಂಡ ಖಂಡಿತವಾದ್ಲ ಎಡ್ಡೆ ಆರೋಗ್ಯ ನಂಗೆ ನಮ್ಮಡ ಉಪ್ಪುಂಡು ಆ ಮುಖಾಂತರ ನಮ್ಮ ಆರೋಗ್ಯ ಇತ್ತಂಡ ನಮ್ಮ ಇಲ್ಲಡ ಉಪ್ಪುನ ನಮ್ಮ ಹಿರಿಯರ್ನಗಳೆಲ್ಲ ನಂಗೆ ಪೊರ್ಲುಡು ತಗೊಂಡ್ರೆ ಶಕ್ತಿ ಬರ್ಪುಂಡು ಆಗ್ಲಿಗೆ ಆರೋಗ್ಯ ಅಗಲ್ನ ಆರೋಗ್ಯದ ಬಗ್ಗೆ ನಮ್ಮ ಕಾಳಜಿ ದಿತ್ತನಲ್ಲಿ ಪ್ರತಿ ಊರಿಲ್ಲ ಉನ್ನೇನು ನಮ್ಮ ಮಲ್ತನೆತ್ತೋ ಪ್ರಯೋಜನ ಪಡೆಯೋಡು ಏನು ಪಣಂದಿಲ್ಲ ಕುಡೋರ ಇಂಚಿನ ಕಾರ್ಯಕ್ರಮನು ಆಯೋಜನೆ ಮಲ್ತಿನ ನಮ್ಮ ಬಿಲ್ಲವ ಸಂಘ ಅಂಚನೆ ಬಂಟ್ರ ಸಂಘ ರೋಟರಿ ಕ್ಲಬ್ ಸಿದ್ದಕಟ್ಟೆ ಅಂಚನೆ ಲೊರೆಟೋ ಪದವು ಮಗಳಿಗೆ ಮಾತಿನೆಲ್ಲ ಕುಡೋರ ಅಭಿನಂದಿಸೋ ಒಂದು ನನ್ನ ಜಾಸ್ತಿ ಪಾತ್ರೆಯಿಂದ ನಿಗ್ಲಿಗೆ ಮಾತ್ರೆಗಳ ಒಂದಿಸೋ ಒಂದು ಏನಾರ ಅಡ್ಡ ಪಾತ್ರನ್ನು ಒಂದೊಂದಲ್ಲೇ ಜೈ ಹಿಂದ್. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ PDG ರೋಟೇರಿಯನ್ ಎನ್ ಪ್ರಕಾಶ್ ಕಾರಂತರವರಿಗೆ ಇಲ್ಲಿ ನೆರೆದಿರುವ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಶುಭವನ್ನು ಹಾರೈಸಿದಂತಹ ರೋಟರಿ ಡಿಸ್ಟ್ರಿಕ್ಟ್ 3181ನ AG ಅವರಾದಂಥ ಅಸಿಸ್ಟೆಂಟ್ ಗವರ್ನರ್ ಜಯಕುಮಾರ್ ಶೆಟ್ಟಿ ಇವರಿಗೂ ಆಧಾರದ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ.
ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿರುವುದರಿಂದ ಇಲ್ಲಿಂದ ನಮಗೆ ಶುಭವನ್ನು ಹಾರೈಸಿ ನಿರ್ಗಮಿಸಿದಂತಹ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು ಆದಂಥ ರಮನಾಥ್ ರೈ ಅವರು ಹಾಗೂ ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷರಾದಂಥ ರಕ್ಷಿತ್ ಶಿವರಾಮ್ರವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕೋಶಾಧಿಕಾರಿಯವರಾದಂಥ ಪದ್ಮರಾಜ ರಾಮಯ್ಯರವರಿಗೂ ರೋಟರಿ ಕ್ಲಬ್ಗಳ ಪರವಾಗಿ ಹಾಗೂ ಬಂಟರ ಸಂಘ ಹಾಗೂ ಬಿಲ್ಲವ ಸಂಘದ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ. ರೋಟರಿ ಕ್ಲಬ್ ಲೊರೆಟೋ ಹಿಲ್ಸಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ. ರೋಟರಿ ಕ್ಲಬ್ ಸಿದ್ದಗಟ್ಟೆ ಪಲ್ಗುಣಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೂ ವಿಶೇಷವಾಗಿ ಧನ್ಯವಾದಗಳು. ಅದೇ ರೀತಿ ಬಿಲ್ಲವ ಸಂಘ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಭಾಳಷ್ಟು ಶ್ರಮಪಟ್ಟಂಥ ಬಿಲ್ಲವ ಸಂಘದ ಈ ವಲಯದ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಮಂಜುಲರವರು, ರೊಟೇರಿಯನ್ ಕಿರಣ್ ಕುಮಾರ್ ಮಂಜುಲ, ಭಾಳಷ್ಟು ಆತ್ಮೀಯರು, ಭಾಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇರುವವರು. ಅವರಿಗೆ ವಿಶೇಷವಾಗಿ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದ ಯುವ ಉದ್ಯಮಿ ಹಾಗೂ ಬಂಟರ ಸಂಘ ಸಿದ್ದಗಟ್ಟೆ ವಲಯದ ಅಧ್ಯಕ್ಷರಾದಂಥ ನಮ್ಮ ಎಲ್ಲರ ಆತ್ಮೀಯರಾದಂಥ ಸಂದೀಪ್ ಶೆಟ್ಟಿ ಪಡುಂಬ ಇವರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ. ಈ ಒಂದು ಮೆಡಿಕಲ್ ಕ್ಯಾಂಪ್ ಇಲ್ಲಿ ನಡೀಲಿಕ್ಕೆ ಭಾಳಷ್ಟು ಶ್ರಮವನ್ನು ವಹಿಸಿದಂಥ ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂಥ ಎ.ಜೆ. ಆಸ್ಪತ್ರೆಯ ವೈದ್ಯರಾದಂಥ ಪುರುಷೋತ್ತಮ್ ರಾಮಯ್ಯ ಇವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ. ಅಂಚೆ ಇಲಾಖೆಯ ಬಗ್ಗೆ ಭಾಳಷ್ಟು ರೀತಿಯ ವಿಮಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಅಂಚೆ ಇಲಾಖೆಯ ಅಧಿಕಾರಿಯಾದಂಥ ಗುರುಪ್ರಸಾದ್ ಮೂಡುಬಿದ್ರಿ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಹಕಾರ ನೀಡಿದಂಥ ಎ.ಜೆ. ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಸಮೃದ್ಧಿ ಶೆಟ್ಟಿ ಇವರಿಗೂ ವಿಶೇಷವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಝೋನ್ 4ನ ZL ಆದಂಥ ರಾಮಚಂದ್ರ ಶೆಟ್ಟಿಗಾರ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಬಂಟ್ವಾಳ ಕ್ಲಬ್ಬಿನ ಸದಸ್ಯರಾದಂಥ ಜಯಪ್ರಕಾಶ್ ರವರಿಗೂ ವಿಶೇಷವಾಗಿ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ನಡೆಯಲು ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಪ್ರತಿ ವರ್ಷ ಒಂದು ಘೋಷಣೆಯನ್ನು ನೀಡಿರ್ತದೆ. ಅದೇ ರೀತಿ ಈ ವರ್ಷ ವಿಶೇಷವಾಗಿ ನಮ್ಮ ರೋಟರಿಯ ಘೋಷಣೆ ಯುನೈಟ್ ಫಾರ್ ಗುಡ್, ಒಳಿತಿಗಾಗಿ ಒಂದಾಗೋಣ. ಇಂಥ ಕಾರ್ಯಕ್ರಮಗಳು ಈ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಾಗ ನಮ್ಮ ಸಮಾಜದ ಒಳಿತಾಗ್ತದೆ. ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಒಂದಾಗೋಣ ಎನ್ನುವಂಥ ವಿಶ್ವಾಸದ ಮಾತನ್ನು ಹೇಳುತ್ತಾ, ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ಉತ್ತಮ ಆಯುರಾರೋಗ್ಯ ಸುಖ ಸಮೃದ್ಧಿ ಕರುಣಿಸಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ನಿರೂಪಕರಿಗೂ ವಿಶೇಷವಾಗಿ ಧನ್ಯವಾದಗಳು. ತಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಧನ್ಯವಾದದ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ.